ಸುಧಾ ಮೇಡಮ್. ಹೇಳಿ ಹೇಳಿ ಸರ್. ಮೇಡಮ್ ಈಗೊಂದು ಹಾಡು ಹೇಳ್ತಾ ಇದ್ದೀನಿ. ಓಕೆ ಹೇಳಿ ಸರ್. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಚಿ ಕಣ್ಣು, ಈ ಬಾಳು ಸುಂದರ ನಗರಿ ನೀನಿದರ ಮೀಟಿ ಕಣ್ಣು, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣ್ಣು. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಚಿ ಕಣ್ಣು, ಈ ಬಾಳು ಸುಂದರ ನಗರಿ ನೀನಿದರ ಮೀಟಿ ಕಣ್ಣು. ಮರಬೇಡ ತಾಯಿಯ ಋಣವ, ಮರಬೇಡ ತಂದೆಯ ಒಲವ, ಹಡೆದವರೇ ದೈವ ಕಣ್ಣೋ, ಸುಖವಾದ ಭಾಷೆಯ ಕಲಿಸೋ, ಸರಿಯಾಗಿ ದಾರಿಯ ನಡೆಸೋ, ಸಂಸ್ಕೃತಿಯೇ ಗುರುವು ಕಣೋ, ಮರೆತಾಗ ಜೀವನ ಪಾಠ ಕೊಡುತ್ತಾನೆ ಚಾಚಿಯೇಟ, ಕಾಲ ಕ್ಷಣಿಕ ಕಣೋ. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಚಿ ಕಣ್ಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೀಟಿ ಕಣೋ, ಮರಬೇಡ ಮರಬೇಡ ಮಗುವಿನ ನಗುವ, ಕಳೆಬೇಡ ನಗುವಿನ ಸುಖವ, ಭರವಸೆಯೇ ಮಗುವು ಕಣೆ, ಕಳೆಬೇಡ ಕೊಲ್ಲಲು ಬೇಡ, ನೀನಾಡು ಶಾಂತಿಯ ಹಾಡ, ಜೀವನವೇ ಪ್ರೀತಿ ಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ. ಓ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಚಿ ಕಣ್ಣು, ಈ ಬಾಳು ಸುಂದರ ನಗರಿ ನೀನಿದರ ಮೀಟಿ ಕಣ್ಣು. ಸರ್ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಾಡು. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು. ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದೀರಾ. ಕೋಸ್ಟ್ ಆಗಿ ಪಾಪ ಅವರು ಲಕ್ಷ್ಮೀ ಮಹೇಶ್ ಮತ್ತೆ ಬೇರೆಯವರು ನಮ್ಮ ಇವರು ಯಾರಪ್ಪ ಹೋದಾಗ್ಲೂ ನೀವು ಚೆನ್ನಾಗಿ ಇವಾಗ ನಡ್ಸ್ಕೊಡ್ತಾ ಇದ್ದೀರಾ. ಇದೇ ತರನೇ ಕಾರ್ಯಕ್ರಮವನ್ನು ತುಂಬಾ ಅದ್ಭುತವಾಗಿ ನೀವು ಕೋಸ್ಟ್ ಆಗಿ ನಡೆಸ್ತಾ ಇದ್ದೀರಾ. ಇದು ನಿಮ್ಮ ಚೈತನ್ಯ ಮತ್ತೆ ಇದಕ್ಕೆ ನಮ್ಮ ಚಿರಋಣಿ ಮೇಡಮ್. ಇದೇ ತರ ನಡ್ಸ್ಕೊಡ್ತಾ ಇರಿ ಎಲ್ಲ. ನಾವು ಮೌತಾರ್ ಫೌಂಡೇಶನ್ಗೆ ನೀವು ಒಂದು ಚಿನ್ನದ ಗರಿ ಅಂತಾರಲ್ಲ ಹಂಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ವೀಣಾ ಹಾಡು ಹೇಳ್ತೀರಾ? ವೀಣಾ ಹೇಳು. ಈಗ ಅನ್ಮ್ಯೂಟ್ ಆಗಿದೆ, ಹೇಳಿ. ಹಲೋ, ಕೇಳಿಸ್ತಿದೆ, ಹೇಳು. ಹೇಳ ಹೇಳು, ಕೇಳಿಸ್ತಿದೆ, ಹೇಳು. ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ, ದೇವನಲ್ಲವೇನೋ ಸದ್ಗುರು ಮಹಾ ದೇವನಲ್ಲವೇನೋ, ಆದಿಯೊಳು ಸಿದ್ಧರು ಹೋದದಾರಿಯ ತೋರಿ, ಆದಿಯೊಳು ಸಿದ್ಧರು ಹೋದದಾರಿಯ ತೋರಿ, ವೇದವ ಬಿಡಿಸಿದ ಸಾಧು ಮೂರುತಿ ಗುರು ದೇವನಲ್ಲವೇನೋ ಸದ್ಗುರು ಮಹಾ
ದೇವನಲ್ಲವೇನೋ. ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು. ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಲ್ಲಿ ನಿಂದು. ಅರೆತು ಮರೆತು ಒಮ್ಮೆ ಗುರುವೆಂದು ನೆನೆದಡೆ. ಅರೆತು ಮರೆತು ಒಮ್ಮೆ ಗುರುವೆಂದು ನೆನೆದಡೆ. ಗುರುತಿಟ್ಟು ಅವರಿಗೆ ಪರತತ್ವ ತೋರುವ ದೇವನಲ್ಲವೇನೋ. ಸದ್ಗುರು ಮಹಾ ದೇವನಲ್ಲವೇನೋ. ಆಶಾ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ. ಆಶಾ ಪಾಶವ ಬಿಡಿಸಿ ಮಾಡಿದ ಬಹು ದೋಷ ಕರ್ಮವ ಕೆಡಿಸಿ. ನ್ಯಾಸಾದ್ಯಾಸದಿ ಜಪ ಮಾಡೆಂದು ಬೋಧಿಸಿ. ನ್ಯಾಸಾದ್ಯಾಸದಿ ಜಪ ಮಾಡೆಂದು ಬೋಧಿಸಿ. ಪ್ರಕಾಶ ತೋರುವ ಸಾಧು ಮೂರುತಿ ಗುರು ದೇವನಲ್ಲವೇನೋ. ಸದ್ಗುರು ಮಹಾ ದೇವನಲ್ಲವೇನೋ. ಭಕ್ತಿ ಭಾವವ ನೋಡದೆ ನಂಬಿದವರಿಗೆ ಮುಕ್ತಿಯ ಪಾಲಿಸುವ. ಭಕ್ತಿ ಭಾವವ ನೋಡದೆ ನಂಬಿದವರಿಗೆ ಮುಕ್ತಿಯ ಪಾಲಿಸುವ. ಕರ್ತೃ ಸದ್ಗುರು ಭವ ತನರ್ಕ ದೇವನು. ಕರ್ತೃ ಸದ್ಗುರು ಭವ ತನರ್ಕ ದೇವನು. ಪ್ರತ್ಯಕ್ಷನಾದಂತ ಪರಬ್ರಹ್ಮ ರೂಪನು ದೇವನಲ್ಲವೇನೋ. ಸದ್ಗುರು ಮಹಾ ದೇವನಲ್ಲವೇನೋ. ಆಯ್ತಾ ವೀಣಾ? ತುಂಬಾ ಚೆನ್ನಾಗಿ ಹೇಳಿದ್ರು. ಮಾಸ್ಟರ್ ಸಿಕ್ದಾರ್ ಅವರಿಗೊಂದು ಕೃತಜ್ಞತೆ ಸಲ್ಲಿಸೋಣ. ತುಂಬಾ ಚೆನ್ನಾಗಿ ಹೇಳಿದ್ರು. ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ರು ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರು. ಹಾ ಥ್ಯಾಂಕ್ಸ್ ಸರ್. ಆಮೇಲೆ ಲಾಸ್ಟಿಗೆ ಇನ್ನೊಂದು ಹೇಳಂತೆ ಎಲ್ಲಾರ್ದು ಆದ್ಮೇಲೆ. ಓಕೆನಾ? ಎಲ್ಲ ಒಳ್ಳೆ ಚೆನ್ನಾಗಿದ್ರಮ್ಮ ಅವರು. ವೀಣಾ ಅವರು, ವೀಣಾ ನಿನಗೇಕೆ ಈ ಕಂಪನ, ಮೃದುವಾದ ನುಡಿ ಮೃದುವಾದ ನಡೆ ರಾಗ ಸಂಮೋಹನ ಅಂತಾರಲ್ಲ ಹಂಗೆ. ಅವರು ತುಂಬಾ 5 years ಕಲ್ತಿದ್ದಾರೆ ಸರ್ ಮ್ಯೂಸಿಕ್, ಕರ್ನಾಟಕ ಸಂಗೀತ. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಹೇಳಿದ್ರು. ತುಂಬಾ ಮನಸ್ಸಿಗೆ ತುಂಬಾ ಹಿತವಾಗಿತ್ತು ಅವ್ರು ಹೇಳಿದ್ರು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹೊಸ್ದಾಗ್ ಕಲ್ತ್ಕೊಂಡಿದ್ದು ಅಷ್ಟ್ ನೀಟಾಗಿ ಬರ್ಲಿಲ್ಲ. ಇಲ್ಲ, ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಮಾಸ್ಟರ್ಸ್ ಎಲ್ಲರಿಗೂ ಶರಣು ಶರಣತೆಗಳು. ಕೇಳ್ತಾ ಇದ್ರೆ ಸರ್. ಎಸ್, ವೀಣಾ ಮೇಡಮ್, ತಾವು ಎಲ್ಲಿಂದ ಮಾತಾಡ್ತಾ ಇರೋದು? ತುಮಕೂರು ಸರ್. ವಾವ್, ಏನ್ ಸೂಪರ್ ಇದೀರಿ. ರಮೇಶ್ ಸರ್ ಹೇಳಿದಂಗ್ ನಿಮ್ ವಯಸ್ಸು. ಇರ್ತೀರಾ? ಬೆಳಗ್ಗೆ ಇದ್ರಾ? ಬೆಳಗಿನ ಸೆಷನ್ ಅಲ್ಲಿ ಇದ್ರಾ? ಅಟೆಂಡ್ ಆಗಲ್ಲ ಸರ್.
ಇವಾಗ ನಾನು ಕರೆದು ಹೇಳು ಅಂತ ಹೇಳಿ ಹೇಳಿಸಿದ್ದಾಯ್ತು. ಓಕೆ ಓಕೆ, ಹಂಗಿದ್ರೆ ತಮ್ಗೆ ನಾವು ಧನ್ಯವಾದ ಹೇಳ್ಬೇಕು ಮೇಡಮ್ ಹಂಗಾರೆ. ನಮ್ ಕಸಿನ್ ಸರ್, ನಮ್ ಕಸಿನ್ ಇವಳು. ಪರವಾಗಿಲ್ಲ. ಎಸ್, ಅದೇ ನಾನು ಈ ತರ ವಯಸ್ಸು ಚೆನ್ನಾಗಿರ್ತಕ್ಕಂಥವ್ರನ್ನ ಚೂಸ್ ಮಾಡ್ತಾ ಇರ್ತಿದ್ದೆ. ಯಾಕಂದ್ರೆ ನಮ್ ರಮೇಶ್ ಸರ್ ಅವರು ಒಂಥರ ಇದ್ರ ಹಾಡು ಹೇಳಿಸ್ಬೇಕು ಅಂತ ಹೇಳ್ಬಿಟ್ಟು, ಅವ್ರು ಗಂಡು ಹಾಡು ಅವ್ರು ಹೇಳ್ತಾರೆ, ಜೋಡಿ ಹಾಡಿದ್ದಾಗೆ ಅದನ್ನ ಹೆಣ್ಣು ಹಾಡು ಹೇಳ್ತಕ್ಕಂಥವ್ರು ಬೇಕು ಅಂತೇಳಿ ವಯಸ್ಸು ಡ್ಯೂಟ್ ಸ್ವಲ್ಪ ಯಾರಾದ್ರೂ ಇದ್ ಮಾಡಿ ಸರ್ ಸೊನ್ನೆಗೌಡ್ರೆ, ಅದು ಕಾತುರದಿಂದ ಹಾಡೋಣ ಅವೆಲ್ಲ. ಅದನ್ನ ಡ್ಯೂಟ್ ನಾವೆಲ್ಲ ಸ್ಟಾರ್ ಮೇಕರ್ ನಲ್ಲಿ ಹಾಡ್ತಾ ಇರ್ತೀವಲ್ಲ, ಅದೇ ತರನೇ ಇಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಫಿಮೇಲ್ ವಾಯ್ಸ್ ಬೇಕೇ ಬೇಕು ನಿಮ್ಗೆ. ಅದೇ ಯಾವ್ದಾದ್ರು ಒಂದೆರಡು ಚಿತ್ರಗೀತೆ ಆ ತರದ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ ಮೇಡಮ್, ನೋಡೋಣ ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಡೋಣ. ಯಾಕಂದ್ರೆ ಯೂನಿವರ್ಸ್ ನಮ್ಗೆ ಒಂದು ಅಪರ್ಚುನಿಟಿ ಕೊಟ್ಟಿದೆ, ಅದನ್ನ ಯೂಸ್ ಮಾಡ್ಕೊಳ್ಳೋದನ್ನ ಅಷ್ಟೇ. ಕಲಿತಾಳೆ ಸರ್ ಅವಳು, ತುಂಬಾ ಜಾಣಿ ಇದ್ದಾಳೆ, ಕಲಿತಾಳೆ ಅವಳು. ನೀವು ನನ್ನ ನಂಬರ್ಗೆ ಹೇಳಿದ್ರಾದ್ರೂ ಸರಿ, ಅವ್ರ ನಂಬರ್ ಕೊಡ್ತೀನಿ ನಾನು. ಗುಡ್ 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 ಗುಡ್. ಅವ್ರು ಹೇಳಿದ್ರೆ ಒಂದ್ ದಿವಸ ಮುಂಚೆ ಇನ್ಫಾರ್ಮ್ ಮಾಡಿದ್ರೆ ಕಲಿತಾರೆ. ಅಟೆಂಡ್ ಆಗಿರೋದು ಯಾರು ಸರ್? ನೀವು ಎಲ್ಲಿಂದ ಅಟೆಂಡ್ ಆಗಿರೋದು? ನಾನ್ ಹೈದರಾಬಾದ್ ಇಂದ ಸರ್. ಅವಳು ನಮ್ ಕಸಿನ್ ವೀಣಾ ಅಂತ, ಅವ್ರು ತುಮಕೂರಲ್ಲಿ ಇರ್ತಾರೆ ಸರ್ ಅವರು. ಓಕೆ ಓಕೆ ಓಕೆ. ನಿಮ್ಮನ್ನು ನೋಡಿರಲ್ಲ, ಇತ್ತಿತ್ಲ ಬಂದಿದ್ದೀರಾ ನೀವು ಮೇಡಮ್? ನಾನ್ ಯಾವಾಗ್ಲೂ ನಾನೇ ಅಲ್ಲ ಸರ್ ಹೋಸ್ಟ್ ಕೊಡೋದು. ಹೌದ್ರಾ? ಓಕೆ ಓಕೆ ಓಕೆ. ನೀವ್ ಹೇಳ್ತೀರಾ ಮೇಡಮ್ ಏನಾದ್ರು? ಓಕೆ, ಹೇಳಿ ಮೇಡಮ್, ಹೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಊರ ಹತ್ತಿರ ಇರ್ತಕ್ಕಂತಹ ಯಲ್ಗೂರೇಶ್ವರ ದೇವಸ್ಥಾನದ ಜಾತ್ರೆ ಇರ್ತಕ್ಕಂಥದ್ದು. ತ್ರೇತಾಯುಗದ ಒಂದು ಶ್ರೀರಾಮಚಂದ್ರರು ಪಯಣಿಸಿರ್ತಕ್ಕಂಥ ಒಂದು ಪಾವನ ಕ್ಷೇತ್ರ. ಆ ಕ್ಷೇತ್ರದ ಕುರಿತು ಒಂದು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ಬಯಸ್ತೀನಿ ಮೇಡಮ್. ಆಲಮಟ್ಟಿ ತ್ರೇತಾಯುಗದಲ್ಲಿ ನಡೆದ ರಾಮಾಯಣಕ್ಕೂ ಆಲಮಟ್ಟಿಯ ಸುತ್ತಮುತ್ತಲಿರುವ ಗ್ರಾಮಗಳಿಗೂ ಹಾಗೂ ಈ ಪ್ರದೇಶಕ್ಕೆ ಅವಿನಾಭಾವವಾಗಿರ್ತಕ್ಕಂತಹ ಸಂಬಂಧವಿದೆ ಎನ್ನುವುದು ಇಲ್ಲಿರುವ ಹಲವಾರು ಗ್ರಾಮಗಳ ಹೆಸರುಗಳು ಸಾಕ್ಷಿಯಾಗಿವೆ. ಆಂಧ್ರ, ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಹರಿದಿರುವ ಕೃಷ್ಣಾ ನದಿಯು ದಂಡಕಾರಣ್ಯವಾಗಿದ್ದರಿಂದ ದಶರಥ ಮಹಾರಾಜನ ಮಗನಾದ ಶ್ರೀರಾಮನು ತನ್ನ ಸಹೋದರ ಹಾಗೂ ಪತ್ನಿಯೊಂದಿಗೆ ವನವಾಸಕ್ಕೆ ಬಂದಾಗ ರಾಮಾಯಣದಲ್ಲಿ ಬರುವ ಸೀತಾಪಹರಣ ಹಾಗೂ ಶ್ರೀರಾಮನು ಮಡದಿಗಾಗಿ ಅಲೆದಾಡಿದ ಪ್ರಸಂಗವನ್ನು ನೆನಪಿಸುವ ಕುರುಹುಗಳು ಈ ಭಾಗದಲ್ಲಿ ಹೇರಳವಾಗಿ ದೊರೆಯುತ್ತವೆ. ರಾಮಾಯಣದಲ್ಲಿರುವ ಅಯೋಧ್ಯೆಗೂ ಈಗಿನ ವಿಜಯಪುರ ಜಿಲ್ಲೆಗೂ ಎಲ್ಲಿಂದ ಎಲ್ಲಿ ಸಂಬಂಧವೆನ್ನಬೇಡಿ. ಇದು ನಂಬಲು ತುಸು ಕಷ್ಟವಾದರೂ ಕೂಡ ಸತ್ಯ ಎನ್ನುವಂತಾಗಿದೆ. ಈ ಭಾಗದಲ್ಲಿರುವ ಗ್ರಾಮಗಳ ಹೆಸರು ಹಾಗೂ ಭೌಗೋಳಿಕ ಹಿನ್ನೆಲೆ ಆಲಮಟ್ಟಿಯಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವ ಯಲಗೂರು ಗ್ರಾಮದಲ್ಲಿರುವ ಹನುಮನಿಗೆ ಶ್ರೀರಾಮನು ತಾನು ಮರಳಿ ಅಯೋಧ್ಯೆಗೆ ತೆರಳುವಾಗ ವಾಸಕ್ಕೆ ಯೋಗ್ಯವಾಗಿರುವ ಎಲೆಯೂರು, ಅಂದ್ರೆ ಮೂಲ ಹೆಸರು ಎಲೆಯೂರು, ಈಗ ಯಲಗೂರು ಅನ್ನುವಂತ ಹೆಸರಲ್ಲಿ ಆಗಿರ್ತಕ್ಕಂಥದ್ದು ಈಗಿನ ಯಲಗೂರು ಗ್ರಾಮವಾಗಿದೆ ಎಂದು ವಸಿಷ್ಠ ರಾಮಾಯಣದಲ್ಲಿ ಉಲ್ಲೇಖವಿದೆ. ಇದರಿಂದ ಶ್ರೀರಾಮಚಂದ್ರನ ಭಕ್ತನಾದ ಹನುಮನೇ ಇಲ್ಲಿ ನೆಲೆಸಿರುವನೆಂಬ ನಂಬಿಕೆ ಇದೆ. ಇದಕ್ಕೆ ಪುರಾವೆ ಎಂಬಂತೆ ವಸಿಷ್ಠ ರಾಮಾಯಣದಲ್ಲಿ ಉಲ್ಲೇಖವಿದ್ದು, ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಉಗಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಹರಿದು ಆಂಧ್ರದ ಮೂಲಕ ಸಮುದ್ರ ಸೇರಿರುವ ಕೃಷ್ಣೆಯ ಎರಡೂ ಬದಿಯಲ್ಲಿ ದಂಡಕಾರಣ್ಯವಿದ್ದರಿಂದ ತಂದೆಗೆ ಕೊಟ್ಟ ಮಾತಿನಂತೆ ಶ್ರೀರಾಮಚಂದ್ರ ಪತ್ನಿಯೊಂದಿಗೆ ಕಾಡಿಗೆ ತೆರಳಿದ ಸಂದರ್ಭದಲ್ಲಿ ನಡೆದ ಹಲವಾರು ಘಟನೆಗಳಿಗೆ ಸಾಕ್ಷಿ ಎಂಬಂತೆ ಈ ಭಾಗದಲ್ಲಿರುವ ಹಲವಾರು ಗ್ರಾಮಗಳ ಹೆಸರು ಜನಪದ ಹಾಡುಗಳಲ್ಲಿರುವ ಹಲವಾರು ಅಂಶಗಳನ್ನ ಅದು ಪುಷ್ಟೀಕರಿಸುತ್ತದೆ. ಈ ಪ್ರದೇಶವು ದಟ್ಟ ಅರಣ್ಯವಾಗಿದ್ದರಿಂದ ರಾಮ ಲಕ್ಷ್ಮಣರು ಸೀತೆಯೊಂದಿಗೆ ವನವಾಸಕ್ಕೆ ಬಂದಿರುವ ಸಂದರ್ಭದಲ್ಲಿ ಲಕ್ಷ್ಮಣನ ಮೇಲೆ ಮೋಹಿತಳಾದ ರಾವಣನ ಪ್ರೀತಿಯ ತಂಗಿ ಶೂರ್ಪನಖಿಯು ತನ್ನಾಸೆಯನ್ನು ನಿವೇದಿಸಿಕೊಂಡಾಗ ಲಕ್ಷ್ಮಣನು ಅವಳ ಬಲವಂತಕ್ಕೆ ಒಪ್ಪದೆ ಅವಳ ಕಿವಿ ಹಾಗೂ ಮೂಗನ್ನೇ ಕತ್ತರಿಸುತ್ತಾನೆ. ಅದರ ಕುರುಹಾಗಿ ಈಗಿರುವ ಶೂರ್ಪಾಲಿ ಗ್ರಾಮ ತಂಗಿಯ ಅಪಮಾನಕ್ಕೆ ಪ್ರತೀಕಾರವಾಗಿ ಮಾರೀಚನ ಸಹಾಯದಿಂದ ಸೀತಾಪಹರಣಕ್ಕೆ ಮುನ್ನುಡಿಯಂತೆ
ಮಾರೀಚನು ಸುವರ್ಣ ಜಿಂಕೆಯ ವೇಷದಲ್ಲಿ ಗಮನ ಸೆಳೆದ ಸ್ಥಳ ಚಿಮ್ಮಲಗಿ. ಹನುಮನ ಸಂತತಿಯಂತಿದ್ದ ಕಪಿಗಳ ಸೈನ್ಯದ ವೀರ ಕಪಿ ತಂಗಿದ ಸ್ಥಳ ಈಗಿನ ಬೀರಕಟ್ಟಿ ವೀರ ತಪಿ ಎನ್ನುವಂಥದ್ದು. ಮತ್ತು ರಾವಣನು ಸೀತೆಯನ್ನ ಅಪಹರಿಸಿ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ಯುವ ಸಂದರ್ಭದಲ್ಲಿ ತಡೆಯೊಡ್ಡಿದ್ದ ಜಟಾಯುವಿನ ರೆಕ್ಕೆ ಕತ್ತರಿಸಿದ ಕುರುಹಾಗಿ ಜಡ್ರಾಮಕುಂಟಿ, ಜಡಾಯುಕುಂಟಿ ಎನ್ನುವಂತಹ ಹೆಸರಿನ ಗ್ರಾಮ. ಜಟಾಯು ಪಕ್ಷಿ ತನ್ನ ತಡೆಯೊಡ್ಡಿದ ಸ್ಥಳ ಅಡ್ಡಗಟ್ಟಿಯಾಗಿ ಪತ್ನಿಯ ಅಪಹರಣದಿಂದ ಅಳಲು ತೋಡಿಕೊಂಡ ಸ್ಥಳವೇ ಅಳಲುದಿನ್ನೆ ಅನ್ನುವಂಥದ್ದು, ಈಗಿನ ಅರಳದಿನ್ನಿ. ರಾಮ ನೆಲೆಸಿದ ಸ್ಥಳ ಸೀತಿಮನಿ, ರಾಮಪುರ, ಭಗವತಿ. ಹೀಗೆ ರಾಮಾಯಣದಲ್ಲಿ ಬರುವ ಪ್ರಸಂಗಗಳಿಗೂ ಈ ಭಾಗದಲ್ಲಿರುವ ಗ್ರಾಮಗಳ ಹೆಸರು ಹಾಗೂ ಜನಪದ ಹಾಡುಗಳಲ್ಲಿರುವ ಅಂಶಗಳನ್ನ ಗಮನಿಸಿದಾಗ ಅಯೋಧ್ಯೆಯ ರಾಮ ನಡೆದಾಡಿದ ನೆಲ ಎನ್ನುವುದು ವೇದ್ಯವಾಗುತ್ತದೆ. ಸುಕ್ಷೇತ್ರ ಯಲಗೂರು ಶ್ರೀರಾಮಚಂದ್ರನ ಪರಮಭಕ್ತನಾದ ಹನುಮನು ಎಲೆಮರೆಯಲ್ಲಿ ಕುಳಿತು ರಾಮನ ಧ್ಯಾನ ಮಾಡಿದ ಸ್ಥಳ ಎಲೆಯೂರು, ಯಲಗೂರು ಎನ್ನುವ ವಾದವೂ ಇದೆ. ಒಟ್ಟಾರೆ ಯಲಗೂರು ನಾಗಸಂಪಿಗೆ, ಚಂದ್ರಗಿರಿ, ಅರಳದಿನ್ನಿ, ಕಾಶಿನಕುಂಟಿ, ಬೂದಿಹಾಳ, ಮಸೂತಿ, ಮರಿಮಟ್ಟಿ 7 ಗ್ರಾಮಗಳ ಧಾರ್ಮಿಕ ಕೇಂದ್ರ ಸ್ಥಳ ಯಲಗೂರು ಗ್ರಾಮವಾಗಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಯಲಗೂರು ಅಂತಕ್ಕಂಥದ್ದು 7 ಊರು ಒಂದು ವಾಸದ ಅಧಿಪತಿಯಾಗಿರುವ ಕಾರಣಕ್ಕಾಗಿ ಯಲಗೂರು ಅಂತಕ್ಕಂಥ ಹೆಸರು. ಜೊತೆಗೆ ಯಲಗೂರೇಶನ ಆಗಮನ, ಈ ಭಾಗದ ಆರಾಧ್ಯ ದೈವ ಯಲಗೂರೇಶನ ಈಗಿನ ಮೂರ್ತಿಯು ಪ್ರತಿಷ್ಠಾಪನೆಗೊಂಡಿರುವ ಪ್ರಸಂಗವು ತುಂಬಾ ಸ್ವಾರಸ್ಯಕರವಾಗಿರ್ತಕ್ಕಂಥದ್ದು. ಚಿಕ್ಕ ಊರಾದಂತಹ ಯಲಗೂರಿನಲ್ಲಿ ವ್ಯಕ್ತಿಯೋರ್ವನಿಗೆ ಸ್ವಪ್ನ ಬಿದ್ದಿದ್ದು, ಅದರಲ್ಲಿ ಕೆರೆಯ ತಟದಲ್ಲಿ ಸಣ್ಣ ಕಲ್ಲಿನ ಚೂರುಗಳು ಬಿದ್ದಿದ್ದು ಅವುಗಳನ್ನ ತಂದು ಅದಕ್ಕೆ ಒಂದೊಂದು ಚೂರು ಪೂರಕವಾಗುವಂತೆ ಜೋಡಿಸಬೇಕು ಎಂದು ಯಾರೋ ಸ್ವಪ್ನದಲ್ಲಿ ಹೇಳಿದಂತಾಗುತ್ತದೆ. ಇದನ್ನು ಪರೀಕ್ಷಿಸಲು ಆತ ನದಿ ದಂಡೆಯಲ್ಲಿ ಹೋದ ಸಂದರ್ಭದಲ್ಲಿ ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥ ಏನವು ಕಲ್ಲಿನ ಚೂರುಗಳಿದ್ವಲ್ಲ ಅವೆಲ್ಲ ಚೂರುಗಳಲ್ಲಿ ಆತ ಗಮನಿಸ್ತಾನೆ. ಇದರಿಂದ ಅವುಗಳನ್ನ ಗ್ರಾಮಸ್ಥರ ಒಂದು ಸಹಾಯದೊಂದಿಗೆ ತಂದು ಜೋಡಿಸಲು ಅದು ಹನುಮನ ವಿಗ್ರಹವಾಗುತ್ತದೆ. ನಂತರ ಗ್ರಾಮಸ್ಥರು ಸಣ್ಣ ದೇಗುಲ ನಿರ್ಮಿಸಿ ಅವುಗಳನ್ನ ಜೋಡಿಸಿದ ನಂತರ ಸ್ವಪ್ನದ ವಾಣಿಯಂತೆ 7 ದಿನಗಳ ಕಾಲ ಯಾರೂ ದೇಗುಲದ ಬಾಗಿಲು ತೆರೆಯದಂತೆ ಸೂಚಿಸಲಾಗಿದ್ದರೂ ಸಹ ರಾತ್ರಿ ವೇಳೆಯಲ್ಲಿ ದೇಗುಲದಿಂದ ಬಂದ ಕಠೋರ ಶಬ್ದವನ್ನ ಗಮನಿಸಿ ಬಾಗಿಲು ತೆರೆಯುತ್ತಾರೆ. ಇದರ ಪರಿಣಾಮವಾಗಿ ಇಂದಿಗೂ ಕೂಡ ಮೂರ್ತಿಯ ಹಲವಾರು ಭಾಗಗಳಲ್ಲಿ ಬಿರುಕುಗಳು ಕಾಣಸಿಗುತ್ತವೆ. ಉಳಿದಂತೆ ಎಲ್ಲವೂ ಒಂದೇ ಶಿಲೆಯಂತೆ ಮೂರ್ತಿಯು ಹಲವಾರು ಭಾಗಗಳಲ್ಲಿ ಬಿರುಕುಗಳು ಕಾಣಸಿಗುತ್ತವೆ. ಜೊತೆಗೆ ಒಂದೇ ಶಿಲೆಯಂತೆ ನಮಗೆ ಗೋಚರಿಸಿದ್ರು ಕೂಡ ಗರ್ಭಗುಡಿಯಿಂದ ಕೇಳಿ ಬಂದ ಯಾವುದೋ ಒಂದು ಶಬ್ದಕ್ಕೆ ಬೆದರಿ ಒಂದು ದಿನ ಮೊದಲೇ ಬಾಗಿಲನ್ನು ತೆರೆದನು. ವಿಗ್ರಹವೇನೋ ಹೊಂದಿಕೆಯಾಗಿತ್ತು, ಆದರೆ ಪೂಜಾರಿಯ ಪ್ರಮಾದದಿಂದ ಮೂರ್ತಿಗೆ ಅಲ್ಲಲ್ಲಿ ಬಿರುಕುಗಳು ಉಳಿದುಕೊಂಡವು. ಶ್ರೀ ಯಲಗೂರೇಶನ ವಿಗ್ರಹದ ಮೇಲೆ ಇಂದಿಗೂ ಕೂಡ ಅವುಗಳನ್ನ ಗಮನಿಸಬಹುದು. ಇದೇ ಮೂರ್ತಿಯ ಬಗ್ಗೆ ಇನ್ನೊಂದು ಅಚ್ಚರಿಯಾಗಿರ್ತಕ್ಕಂತಹ ಸಂಗತಿ ಇದೆ. ಮಾರನೇ ದಿನ ಪೂಜೆ ಮಾಡುವಾಗ ಮೂರ್ತಿಗೆ ಮೂಗೇ ಇಲ್ಲದಿರುವುದನ್ನ ನೋಡಿ ಪೂಜಾರಿಯು ಕಳವಳಗೊಂಡನು. ಅಂದೇ ಆತ ಸ್ವಪ್ನದಲ್ಲಿ ಶ್ರೀ ಯಲಗೂರೇಶನು ಕಾಣಿಸಿಕೊಂಡು ಶಿಕಾರಿಪುರದ ತನ್ನ ಭಕ್ತನೊಬ್ಬನಲ್ಲಿ ಮೂಗು ಇರುವುದೆಂದು ಅದನ್ನು ತಂದು ಸ್ಥಳದಲ್ಲೇ ಸುಮ್ಮನೆ ಇಟ್ಟರೆ ಅದು ಸರಿಯಾಗಿ ಹೊಂದಿಕೊಳ್ಳುವುದೆಂದು ತಿಳಿಸಿದನು. ಅದೇ ರೀತಿಯಾಗಿ ಮಾಡಲು ಮೂರ್ತಿಗೆ ಮೂಗು ಸರಿಯಾಗಿ ಹೊಂದಿಕೊಂಡಿತು. ಇಂದಿಗೂ ಆತನ ಮೂಗು ಹಿಂದಿನಿಂದ ಹಚ್ಚಿದಂತೆ ಒಡೆದು ಕಾಣುತ್ತಿದೆ. ಹೀಗೆ 2 ಸಲ ಮೂರ್ತಿಯ ಸ್ಥಾಪನೆ ಆಗಿರುವುದೇ ಈ ಘಟನೆ ಸಂಭವಿಸಿದ ನಿಜವಾದ ಕಾಲ ಯಾವುದು, ಸ್ಥಾಪನೆ ಮಾಡಿದ ಭಾಗ್ಯವಂತರು ಯಾರು ಎಂಬುದಕ್ಕೆ ನಿಶ್ಚಿತವಾದ ಐತಿಹಾಸಿಕ ಆಧಾರಗಳಿಲ್ಲ, ಕುರುಹುಗಳಿಲ್ಲ. ಇತಿಹಾಸಗಳೊಡನೆ ಬೆರೆತುಕೊಂಡು ಈ ಸಂಗತಿಗಳು ಕರ್ಣೋಪಕರ್ಣವಾಗಿ ಬಂದ
ಐತಿಹ್ಯಗಳಾಗಿರಬೇಕೆಂದು ಕೆಲವರು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸುತ್ತಾರೆ. ಯಲಗೂರು ಎಲೆಯೂರು ಶ್ರೀ ಸೀತಾವತಿಯ ನಿರಂತರ ಸಾನ್ನಿಧ್ಯವನ್ನ ಬಯಸಿ ಆತನ ಅನುಜ್ಞೆಯನ್ನ ಪಡೆದು ಭಾರತೀಶನು ಈ ಕ್ಷೇತ್ರದಲ್ಲಿ ಭಕ್ತರ ಕಲ್ಯಾಣಕ್ಕಾಗಿ ನೆಲೆಸಿರುವನನ್ನು ಈ ಕ್ಷೇತ್ರಕ್ಕೆ ಈಗಿನ ಯಲಗೂರು ಎಂದು ಹೆಸರು. ಏಕೆ ಮತ್ತು ಹೇಗೆ ಪ್ರಾಪ್ತವಾಯಿತು ಎಂಬುದರ ಬಗ್ಗೆ ವಿದ್ವಾಂಸರು ಕೂಡ ವಿವಿಧ ವಿಚಾರಗಳನ್ನು ಕೂಡ ಮಂಡಿಸಿದ್ದಾರೆ. ಅವುಗಳಲ್ಲಿ ಹೆಚ್ಚು ಪ್ರಚಲಿತದಲ್ಲಿರುವುದು ಲೋಕಪ್ರಿಯವಾದುದೆಂದರೆ ಸುತ್ತಲಿನ 7 ಊರುಗಳ ಗುಂಪೆ ಏಳೂರು ಯಲಗೂರು ಅನ್ನುವಂಥದ್ದು. ಈ 7 ಊರುಗಳ ಏಕಮೇವ ಆರಾಧ್ಯ ದೇವತೆಯಾದವನು ಏಳೂರೇಶನು, ಯಲಗೂರೇಶನು. ಯಲಗೂರು ಎಂಬ ಹೆಸರಿಗೆ ಇದು ಅತಿ ಸುಬೋಧವಾದ, ಸರಳವಾದ, ಜನರ ಒಂದು ಕೇಳಿಕೆಯಲ್ಲಿ ಪರಂಪರೆಯಿಂದ ಅಂದ್ರೆ ಮೌಖಿಕವಾಗಿ ಸಾಗಿ ಬಂದಿರುವಂತಹ ವಿವರಣೆ ಶ್ರೀಕೃಷ್ಣವೇಣಿಯ ದಕ್ಷಿಣ ತೀರದಲ್ಲಿರುವ ನಾಗಸಂಪಿಗೆ ಹಾಗೂ ಉತ್ತರ ತೀರದಲ್ಲಿರುವ ಚಂದ್ರಗಿರಿ, ಅರಳದಿನ್ನಿ, ಯಲಗೂರು, ಕಾಶಿನಕುಂಟೆ, ಬೂದಿಹಾಳ, ಮಸೂತಿ ಈ 7 ಊರುಗಳಿಗೆ ಅಪ್ಪನಾಗಿ ಉಪಾಸ್ಯ ದೇವತೆಯಾಗಿರುವನು. ಯಲಗೂರದಪ್ಪನು ಸಾಮಾನ್ಯವಾಗಿ ಉಳಿದೆಡೆಯಲ್ಲಿ ಊರಿಗೊಬ್ಬ ಹನುಮಪ್ಪನಿರುವುದು ಕಂಡುಬರುವುದು. ಆದರೆ ಇವೆಲ್ಲ 7 ಗ್ರಾಮಗಳಲ್ಲಿ ಶ್ರೀ ಯಲಗೂರೇಶನೊಬ್ಬನಲ್ಲದೆ ಉಳಿದ ಗ್ರಾಮಗಳಲ್ಲಿಯೂ ಕೂಡ ಹನುಮಪ್ಪನ ಗುಡಿಯು ಇಲ್ಲದಿರುವುದೇ ಯಲಗೂರು ಹಾಗೂ ಯಲಗೂರೇಶ ಎಂಬ ಹೆಸರಿಗೆ ಸಾರ್ಥಕತೆಯನ್ನ, ಸಮಂಜಸತೆಯನ್ನ ತಂದುಕೊಡುತ್ತದೆ. ಪರ್ಣವೆಂದರೆ ಎಲೆ. ಪ್ರಳಯ ಕಾಲದಲ್ಲಿಯೂ ಆಲದ ಎಲೆಯ ಮೇಲೆ ಮಲಗಿದ ಪರಮಾತ್ಮನಿಗೆ ಎಲೆಯ ನೆಲ ಊರು, ಎಲೆಯ ಊರು ಯಲಗೂರು. ಪರಮಾತ್ಮನಿಗೆ ಆದಿನೆಲೆ ದ್ಯಾಸುಪರ್ಣ ಎಂಬಲ್ಲಿ 2 ಎಲೆಗಳು ಒಂದೇ ಗೂಡಿನಲ್ಲಿ ಪರಮಾತ್ಮ ಹಾಗೂ ಆತನಿಗೆ ಅಧೀನವಾದ ಜೀವಾತ್ಮ ಎಂಬ 2 ಪಕ್ಷಿಗಳು ಕರ್ಮಫಲವನ್ನ ಭುಂಜಿಸುವ ಜೀವಾತ್ಮನು. ನಿತ್ಯ ದುಃಖಿಯು ಕರ್ಮಫಲದ ಸೋಂಕು ತಾರದ ಪರಮಾತ್ಮನು ನಿತ್ಯ ಸುಖಿಯ ಜೀವೋತ್ತಮನಾದ ಪ್ರಾಣದೇವರು ಹಾಗೂ ಸರ್ವೋತ್ತಮನಾದ ಶ್ರೀಹರಿಯ ಭಕ್ತರಿಗೆ ಕಾಮಧೇನುವಾಗಿ ಏಕತ್ರ ಸ್ಥಾನವೇ ಯಲಗೂರು. ಯಲಗೂರು ಎಂಬುದು ಈ ವಿದ್ವಾಂಸರ ವಿವರಣೆ. ಯಲ ಎಂದರೆ ಗಾಳಿ, ವಾಯುದೇವನು. ಯಲರನ ವಾಯು ದೇವರ ಊರು, ವಾಯುದೇವರು ತನ್ನ ಮೂಲ ರೂಪದಿಂದ ಸಾಧನಾಗಿರುವ ಸ್ಥಳವೇ ಯಲಗೂರು. ಗುರು ಬ್ರಹ್ಮ ಸ್ಮೃತಿ ಹಾಗೂ ವಾಯುಗಳ ಸ್ಥಾನವು ಗುರುವಾಯೂರು ಎಂಬ ಪ್ರಸಿದ್ಧ ವಿಷ್ಣು ಕ್ಷೇತ್ರವಿದ್ದಂತೆ ಎಲೆ ಊರು ಯಲಗೂರು ಶ್ರೀ ವಾಯು ದೇವರ ಕ್ಷೇತ್ರವಾಗಿರಬಹುದೆಂದು ಇನ್ನೊಬ್ಬ ಭಕ್ತರ ಅಭಿಪ್ರಾಯವೂ ಕೂಡ ಇಲ್ಲಿ ನಾವು ಗಮನಿಸಬಹುದು. ಭಕ್ತರು ತಾಳಿರುವ ಈ ಅಭಿಪ್ರಾಯಗಳು ಅವರವರು ಸಾದೃಶ್ಯ ಮಾತ್ರದಿಂದ ಶಬ್ದಗಳನ್ನ ತಮಗೆ ತಿಳಿದಂತೆ ಅರ್ಥವಿಸಿಕೊಂಡು ಕಟ್ಟಿಕೊಂಡ ಊರುಗಳು. ಅವುಗಳಲ್ಲಿ ಪ್ರಕಟವಾಗುವ ಪಾಂಡಿತ್ಯ ಹಾಗೂ ಕಲ್ಪನಾ ವೈಖರಿಗಳು ಪ್ರಶಂಸನೀಯವಾಗಿವೆ. ಯಲಗೂರು ಎಂಬ ಹೆಸರಿನ ಬಗ್ಗೆ ನಾವು ಅರಿತುಕೊಳ್ಳಬೇಕು. ಹೆಸರಿನ ವಿವರಣೆ ಏನೇ ಇರಲಿ, ಮುಖ್ಯ ಪ್ರಾಣನ ಸಜೀವ ಸನ್ನಿಧಿಯನ್ನ ಪಡೆದ ಯಲಗೂರು ಎಂದಿನಿಂದಲೂ ಪುಣ್ಯಕ್ಷೇತ್ರವೇ. ಈ ಕ್ಷೇತ್ರದ ಮಹಿಮೆಯು ಕಾಲಾತೀತವಾದುದು. ಪವನಸುತ ಹನುಮನು ನೆಲೆಸಿದ ನಾಡು ಯಲಗೂರು ಗ್ರಾಮವು ಉತ್ತರ ಕರ್ನಾಟಕದ ಆರಾಧ್ಯ ದೈವವಾಗಿದ್ದಾನೆ. ಆದ್ದರಿಂದ ಸರ್ಕಾರ ಇದರ ಸಂಪೂರ್ಣ ಮಾಹಿತಿಯ ಬಗ್ಗೆ ಇತಿಹಾಸ ತಜ್ಞರಿಂದ ಸಂಶೋಧನೆಗೆ ಒಳಪಡಿಸಿ ಶ್ರೀ ಕ್ಷೇತ್ರವನ್ನ ಅಭಿವೃದ್ಧಿಗೊಳಿಸಬೇಕೆಂದು ಚನ್ನಬಸು, ಚೆನ್ನಿಗಾವಿ, ಗೋಪಾಲ ಗದ್ದನಕೆರೆ, ಅಶೋಕ್ ಡೆಂಗಿ, ಲಕ್ಷ್ಮಣ್ ಬೇವೂರ್ ಒತ್ತಾಯಿಸಿದ್ದಾರೆ. ಇದು ಒಂದು ಹೋದ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಒಂದು ಲೇಖನವನ್ನ ನಾನಿಲ್ಲಿ ಉಲ್ಲೇಖವನ್ನ ಮಾಡಿರ್ತಕ್ಕಂಥದ್ದು. ಮೇಡಮ್, ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಜ್ಯೋತಿ ಮೇಡಮ್. ಒಳ್ಳೆ ಮಾಹಿತಿ ಮೇಡಮ್, ಒಳ್ಳೆ ಮಾಹಿತಿ. ಒಳ್ಳೆ ಮಾಹಿತಿ ಕೊಟ್ರು. ತುಂಬಾ ಚೆನ್ನಾಗಿ ಹೇಳಿದ್ರಿ. ನಂಬರ್ ಕೊಟ್ರೆ ಫೋನ್ ಮಾಡಿ, ಅವ್ರಿಗೆ ಇನ್ನೊಂದ್ ಸ್ವಲ್ಪ ವಿಷಯಗಳು ಕೇಳ್ತೀನಿ ಮೇಡಮ್. ತುಂಬಾ ಚೆನ್ನಾಗಿದೆ ಇದು. ಇದ್ರಲ್ಲಿ ಸ್ವಲ್ಪ ಮಾಹಿತಿ ಕಲೆ ಹಾಕ್ಬೇಕು ನಾನು ಸ್ವಲ್ಪ. ಸರಿ ಸರಿ ಸರಿ. ಅದ್ಭುತವಾಗಿ ಕೊಟ್ರು. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಒಂದು ಪುಟ್ಟದ ಒಂದು ಕತೆ ಹೇಳ್ತೀನಿ. ಓಕೆ ಮೇಡಮ್. ಓಕೆ. ಒಂದ್ ಕಾಡಲ್ಲಿ ಒಂದ್ ಜಿಂಕೆ ಒಂದ್ ನದಿ ಬಳಿ ಹೋಗ್ಬಿಟ್ಟು ನೀರ್ ಕುಡಿಯಕ್ ಹೋಗುತ್ತೆ. ನೀರ್ ಕುಡಿಬೇಕು ಇನ್ನೇನು ಅನ್ನುವಾಗ ಅದು ಅದ್ರ ಬಲಭಾಗದಲ್ಲಿ ಒಬ್ಬ ಬೇಟೆಗಾರ ಅವನಿಗೆ ಕಾಣಿಸ್ತಾನೆ. ಅವನು ಅದು ನೋಡ್ಬಿಟ್ಟು, ಅಯ್ಯೋ ಇವನು ನನ್ ಬಿಡಲ್ಲ, ನನ್ ಬೇಟೆ ಆಡ್ತಾನೆ, ಓಡೋಗೋಣ ಅಂದ್ಬಿಟ್ಟು
ಎಡಭಾಗ ತಿರುಗುತ್ತೆ, ಎಡದ ಕಡೆ ಓಡೋಗೋಣ ಅಂತ ತಿರುಗುತ್ತೆ. ಅಲ್ಲಿ ನೋಡಿದ್ರೆ ಒಂದ್ ಸಿಂಹ ನಿಧಾನವಾಗಿ ಇದ್ರ ಕಡೆನೆ ನಡ್ಕೊಂಡ್ ಬರ್ತಾ ಇರುತ್ತೆ. ಅಯ್ಯೋ, ಇವರಿಬ್ಬರು ಸಹವಾಸವೇ ಬೇಡ, ಇದು ಬಿಡಲ್ಲ ನನ್ನನ್ನ ಅಂದ್ಬಿಟ್ಟು ಹಿಂದೆ ಓಡಲು ಅದು ಪ್ರಯತ್ನ ಮಾಡುತ್ತೆ. ಅದು ಹಿಂದೆ ನೋಡಿದ್ರೆ ಒಂದು ದೊಡ್ಡ ಕಾಡಿರುತ್ತೆ, ಕಾಡ್ಗಿಚ್ಚು ಆಗಿರುತ್ತೆ ಅಲ್ಲಿ. ಅದು ಕಾಡನ್ನೇ ಆವರಿಸಿಕೊಂಡಿರುತ್ತೆ. ಸರಿ, ಮುಂದೆ ಓಡೋಗೋಣ ಅಂತ ಜೋರ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಮುಂದೆನೆ ದೊಡ್ಡ ನದಿ, ಹರಿಯುತ್ತಿರುವ ದೊಡ್ಡ ನದಿ ಇರುತ್ತೆ. ಅದು ಈ ಪರಿಸ್ಥಿತಿಯಲ್ಲಿ ಜಿಂಕೆ ಯೋಚಿಸುತ್ತೆ, ಎಲ್ಲಾ ಕಡೆಯಿಂದ ಸಮಸ್ಯೆಗಳೇ ಇವೆ, ಇನ್ನೇನು ನಾನು ಸಾಯೋದೇ ಸರಿ, ಯಾರು ಬಿಡಲ್ಲ, ಎಲ್ಲೋದ್ರೂ ನನಗೆ ಉಳಿಗಾಲ ಇಲ್ಲ ಅಂತ ಅಂದ್ಬಿಟ್ಟು ಸಾಯೋದೇ ಸರಿ ಅಂದ್ಬಿಟ್ಟು, ಅಯ್ಯೋ ಸಾಯ್ತೀನಿ, ಹೆಂಗೂ ನೀರ್ ಕುಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ನೀರ್ ಕುಡಿಯೋಣ ಅಂತ ಬಗ್ಗುತ್ತೆ. ಅದೇ ಟೈಮಿಗೆ ಏನಾಗುತ್ತೆ ಅಂದ್ರೆ ಅಷ್ಟರಲ್ಲೇ ಗುಡುಗು ಸಿಡ್ಲು ಜೊತೆ ದೊಡ್ಡದೊಂದು ಮಳೆ ಬರುತ್ತೆ. ಮಳೆ ಬಂದ ತಕ್ಷಣ ಆ ಶಬ್ದಕ್ಕೆ ಬೇಟೆಗಾರನ್ ಗುರಿ ಏನಾಗುತ್ತೆ, ಜಿಂಕೆಯ ಬದಲು ಸಿಂಹಕ್ಕೆ ಬಿದ್ಬಿಡುತ್ತೆ, ಸಿಂಹಕ್ಕೆ. ಅವಾಗ ಸಿಂಹ ಏನ್ ಮಾಡುತ್ತೆ, ಬೇಟೆಗಾರನ್ನ ಅಟ್ಟಿಸ್ಕೊಂಡೋಗುತ್ತೆ, ಇವ್ ನನಗೆ ಹೊಡೆದ್ನಲ್ಲ ಅಂತ. ಮತ್ತೆ ಜೋರಾಗಿ ಸುರಿದ ಮಳೆಯಿಂದ ಏನಾಗುತ್ತೆ, ಕಾಡಿಗೆ ಹೊತ್ಕೊಂಡಿದ್ದು ಬೆಂಕಿ ಕೂಡ ನಂದು ಹೋಗುತ್ತೆ. ಸೊ ಯಾವಾಗಲೂ ನಾವು ಇದರಿಂದ ಏನಾಗ ಗೊತ್ತಾಗುತ್ತೆ, ನಾವು ನಮ್ಮ ಸುತ್ತಲೂ ಕೂಡ ಸಮಸ್ಯೆಗಳು ಇದ್ರೂನು ಸಹ ನಮ್ಮ ಕೆಲಸಗಳನ್ನು ನಾವು ನಿಯತ್ತಾಗಿ ಮಾಡ್ತಾ ಹೋಗ್ತೀವೋ ಆಗ ಸಮಸ್ಯೆಗಳಿಂದ ಹೊರಗೆ ಬರ್ತೀವಿ ಮತ್ತು ನಮ್ಮ ಜೀವನವು ಸುಂದರವಾಗಿರುತ್ತೆ. ಇದೇ ಕಥೆಯ ತಿರುಳು. ಮೇಡಮ್, ಧನ್ಯವಾದಗಳು ಅವಕಾಶಕ್ಕಾಗಿ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್, ಚಿಕ್ಕದಾಗಿ ಚೊಕ್ಕದಾಗಿ ಚೆನ್ನಾಗ್ ಬಂತು ಕತೆ. ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀಬಾಯಿ ಹೆಗಡೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇದಕ್ಕೇನು ಸಹನೆಯೇ ಸದ್ಗತಿ ಅಂತ ತಿಳ್ಕೊಬೋದ ಮೇಡಮ್? ಅನುರಾಧ ಮೇಡಮ್ ಅವರ ಸಂದೇಶದಿಂದ. ನಮಸ್ತೆ. ಹೌದು ಸರ್. ಮೇಡಮ್, ಕತೆ ಹೇಳ್ತೀರಾ, ಹಾಡು ಹೇಳ್ತೀರಾ? ನಮಸ್ತೆ. ನಮಸ್ತೆ ಮೇಡಮ್. ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದ ನಾವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದ ನಾವು ನಿನ್ನದು. ನೀನು ಹೊಳೆದರೆ ನಾನೇ ಹೊಳೆವೆನು, ನೀನು ಬೆಳೆದರೆ ನಾನೇ ಬೆಳೆವೆನು, ನನ್ನ ಹರಣದ ಹರಣ ನೀನು, ನನ್ನ ಮರಣದ ಮರಣವು. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದ ನಾವು ನಿನ್ನದು. ನನ್ನ ಮನದಲ್ಲಿ ನೀನೆ ಯುಕ್ತಿಯು, ನನ್ನ ಹೃದಯದಿ ನೀನೆ ಭಕ್ತಿಯು, ನೀನೆ ಮಾಯಾ ಮೋಹ ಶಕ್ತಿಯು, ಎನ್ನ ಜೀವನ ಮುಕ್ತಿಯು. ತನವು ನಿನ್ನದು, ಮನವು ನಿನ್ನದು, ಎನ್ನ ಜೀವನದ ನಾವು ನಿನ್ನದು, ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನವು ನಿನ್ನದು, ಮನವು ನಿನ್ನದು. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಮೇಡಮ್, ತುಂಬಾ ಚೆನ್ನಾಗಿತ್ತು ಹಾಡು. ಅವಕಾಶಕ್ಕಾಗಿ ಧನ್ಯವಾದಗಳು. ಚೆನ್ನಾಗಿತ್ತು ಮೇಡಮ್, ಹಾಡು ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೇದವತಿ ಮೇಡಮ್. ಮೇಡಮ್, ನಾನು ರಾಮರಾಜ್ಯದಲ್ಲಿ ನಾಯಿಗೂ ದೊರೆತ ನ್ಯಾಯ ಒಂದು ಸಣ್ಣ ಕತೆ ಹೇಳ್ತೀನಿ ಮೇಡಮ್. ಓಕೆ ಮೇಡಮ್, ಓಕೆ, ಹೇಳಿ ಮೇಡಮ್. ರಾಮರಾಜ್ಯದಲ್ಲಿ ನಾಯಿಗೂ ದೊರೆತ ನ್ಯಾಯ. ರಾಮಾಯಣ ಬರೆದ ವಾಲ್ಮೀಕಿ, ಮಹಾಭಾರತ ಬರೆದ ವೇದವ್ಯಾಸರಂತ ಮಹಾನ್ ಕವಿಗಳು ಯುಗ ಯುಗಗಳಲ್ಲೂ ಪ್ರಾತಸ್ಮರಣೀಯರಾಗಿದ್ದಾರೆ ಎಂದರೆ
ಅವರು ಬರೆಯುವ ಕಾವ್ಯ ಶೈಲಿ. ದೊಡ್ಡ ದೊಡ್ಡ ಪ್ರಮುಖವಾದ ವಿಷಯಗಳ ನಡುವೆ ಸಣ್ಣ ಸಣ್ಣ ಸಂಗತಿಗಳನ್ನು ತಿಳಿಸುವ ಮೂಲಕ ಸಮಾಜಕ್ಕೆ ನೀತಿ ಪಾಠ ತಿಳಿಸುತ್ತಾರೆ. ರಾಮಾಯಣವನ್ನು ಬರೆದ ವಾಲ್ಮೀಕಿ ಮಹರ್ಷಿಗಳು ಆ ಕಾಲಘಟ್ಟದಲ್ಲಿ ನಡೆದ ಸಣ್ಣ ಸಣ್ಣ ಘಟನೆಗಳನ್ನು ನಮಗೆ ಮಾದರಿಯಾಗಿ ತೋರಿಸಿದ್ದಾರೆ. ರಾಮರಾಜ್ಯದಲ್ಲಿ ಪ್ರಜೆಗಳಲ್ಲದೆ ಆಹಾರ ಪದಾರ್ಥಗಳಾದ ಅಕ್ಕಿ ರಾಗಿಗೆ ನ್ಯಾಯ, ಅಕ್ಕಿ ರಾಗಿಗೆ ನ್ಯಾಯ, ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ, ಅಳಿಲು ಸೇವೆಗೆ ನ್ಯಾಯ, ಮತ್ತೆ ನದಿಗಳು, ಪ್ರಕೃತಿ ಕುರಿತು ಕಾಳಜಿ, ಹೀಗೆ ಎಲ್ಲವನ್ನು ಓದುಗರ ಕಣ್ಣ ಮುಂದೆ ಚಿತ್ರಿಸಿದಂತೆ ರಂಜನೀಯವಾಗಿಯೂ ಕಲಾತ್ಮಕವಾಗಿಯೂ ಜೊತೆಗೆ ಸಮಾಜಕ್ಕೆ ಉಪಯುಕ್ತವಾದ ಸಂದೇಶಗಳನ್ನು ಕೊಡುವ ಮೂಲಕ ತಿಳಿಸುವ ಪರಿ ಅನನ್ಯವಾದದ್ದು. ಈಗ ನಾನು ಹೇಳ ಹೊರಟಿರುವುದು ತ್ರೇತಾಯುಗದ ಶ್ರೀರಾಮನ ರಾಜ್ಯಾಡಳಿತದಲ್ಲಿ ನಾಯಿಯ ಕಷ್ಟಕ್ಕೂ ನ್ಯಾಯ ಒದಗಿಸಿದ ಒಂದು ಕಥೆ. ರಾಮನು ಸೀತಾ ಲಕ್ಷ್ಮಣ ಸಮೇತ 14 ವರ್ಷ ವನವಾಸವನ್ನು ಮುಗಿಸಿ ಬಂದ ಬಳಿಕ ಶ್ರೀರಾಮಚಂದ್ರನಿಗೆ ಅಯೋಧ್ಯ ರಾಜನಾಗಿ ಪಟ್ಟಾಭಿಷೇಕವಾಯಿತು. ಭರತನನ್ನು ಯುವರಾಜನನ್ನಾಗಿಯೂ ಲಕ್ಷ್ಮಣನನ್ನು ಪ್ರಜೆಗಳ ಸಮಸ್ಯೆಗಳಿಗೆ ಪರಿಹಾರ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಡಲಾಯಿತು. ಲಕ್ಷ್ಮಣನ ಜವಾಬ್ದಾರಿ ಬಹಳ ಮುಖ್ಯವಾಗಿದ್ದು, ಅದನ್ನು ಯಶಸ್ವಿಯಾಗಿ ಮಾಡಿ ರಾಮರಾಜ್ಯ ಆಗಲು ಲಕ್ಷ್ಮಣನ ಪಾತ್ರವು ಇಲ್ಲಿ ಬಹಳ ಮುಖ್ಯ ಆಯಿತು. ಒಂದು ದಿನ ಅರಮನೆಯಲ್ಲಿ ಸಭೆ ನಡೆಯುತ್ತಿತ್ತು. ಒಂದು ನಾಯಿ ಅರಮನೆಯ ದ್ವಾರದ ಬಳಿ ಬಂದು ತನ್ನ ಮುಂದಿನ 2 ಕಾಲುಗಳನ್ನು ಎತ್ತಿ ಓಹೋ ಅಂತ ಹೊಯ್ಕುತ್ತಿತ್ತು. ಅದರ ಕೂಗು ಅರಮನೆ ಸಭೆಗೂ ಕೇಳಿಸ್ತು. ಲಕ್ಷ್ಮಣ ಹೊರಗೆ ಬಂದು ಯಾಕೆ ಇಲ್ಲಿ ಗೋಳಾಡ್ತಾ ಇದೆ, ನಿಂಗೇನಾಗಿದೆ ಎಂದು ಕೇಳಿದ. ಅದಕ್ಕೆ ನಾಯಿನೇ ಆದ್ರೂ ಅದ್ರ ಬಿಗಿ ಅದು ಬಿಡಲಿಲ್ಲ. ನಾನು ನಿನಗೆ ಏನು ಹೇಳಲ್ಲ, ರಾಮನ ಹತ್ರನೇ ಹೇಳ್ತೀನಿ ಅಂತ ಹೇಳ್ತು. ಅದಕ್ಕೆ ಲಕ್ಷ್ಮಣ, ನನ್ನ ಹತ್ರ ಹೇಳು, ನೀನ್ ಏನ್ ಹೆದರಬೇಡ, ನಾನೆಲ್ಲ ಸರಿ ಮಾಡ್ತೀನಿ ಎಂದ. ಹಾಗೆಲ್ಲ ಆಗಲ್ಲ, ನನಗೆ ರಾಮನೇ ಬೇಕು ಅಂತ ಹಠ ಹಿಡಿತು. ಲಕ್ಷ್ಮಣ ಒಳಗೆ ಹೋಗಿ ರಾಮನಿಗೆ ತಿಳಿಸಲು ರಾಮ ಅದನ್ನ ಒಳಗಡೆ ಕಳಿಸು ಎಂದು ಲಕ್ಷ್ಮಣನಿಗೆ ಹೇಳಿದ. ನಾಯಿ ತಾನಾಗಿ ಅರಮನೆಯ ಸಭೆಗೆ ಬಂದಿದ್ದೇ ಮೇಲೆ ಹೋಗಿ ರಾಮ ಸೀತೆಗೆ ನಮಸ್ಕಾರ ಮಾಡಿ ಕೆಳಗೆ ಬಂದು ನಿಂತಿತು. ಅದು ರಾಮರಾಜ್ಯದ ನಾಯಿ, ಅದಕ್ಕೆ ಶಿಷ್ಟಾಚಾರ ಗೊತ್ತಿತ್ತು. ರಾಮನು, ನಿನ್ನ ಸಮಸ್ಯೆ ಏನು, ಭಯ ಇಲ್ಲದೆ ಎಲ್ಲ ಹೇಳು ಅಂದ. ಅದಕ್ಕೆ ನಾಯಿ, ರಾಮ ನೀನು ದಯಾಪರ, ಕರುಣಾಮಯಿ, ಇದೊಂದು ನಾಯಿ ಮುಂಡೆದು ಅಂತ ನಿರ್ಲಕ್ಷಿಸದೆ ಹಾಗೂ ತಮಾಷೆಯಾಗಿ ತೆಗೆದುಕೊಳ್ಳದೆ ಸರಿಯಾಗಿ ಗಮನಿಸಿ ನನಗೆ ನ್ಯಾಯ ಒದಗಿಸು ಅಂತ ಹೇಳ್ತು. ರಾಮನು ಭರವಸೆ ಕೊಟ್ಟ ಮೇಲೆ, ನೋಡ್ರಮ್ಮ, ನಾನು ಯಾವ ತಪ್ಪನ್ನು ಮಾಡಿಲ್ಲ, ದೇವಸ್ಥಾನದ ಮುಂದೆ ಮಲಗಿದ್ದೆ, ಅಲ್ಲಿಗೆ ಒಬ್ಬ ಸರ್ವಸಿದ್ಧಿ ಕೆಂಪ ಸನ್ಯಾಸಿ ನನ್ನನ್ನು ಕೋಲಿನಿಂದ ಹಣೆಗೆ ರಕ್ತ ಬರುವಂತೆ ಹೊಡೆದಿದ್ದಾನೆ, ಯಾಕೆ ಅಂತ ನನ್ಗೂ ಗೊತ್ತಿಲ್ಲ. ರಾಮ, ನಿನ್ನ ರಾಜ್ಯದಲ್ಲಿ ನಿರಪರಾಧಿಗಳಿಗೆ ಅನ್ಯಾಯ ಆಗಲು ನೀನು ಬಿಡಬಾರದು, ನನಗೆ ನ್ಯಾಯ ಕೊಡಿಸು ಎಂದು ಶ್ರೀರಾಮನ ಸರ್ವಸಿದ್ಧಿ ಸನ್ಯಾಸಿಯನ್ನು ಕರೆಸಿ ಕೇಳಿದ. ಅವನು ನಾಯಿಗೆ ಹೊಡೆದ ಎಂಬುದನ್ನು ಒಪ್ಕೊಂಡ. ಇಂತಹ ಒಂದು ವಿಚಿತ್ರವಾದ ಅಪರಾಧ ಇರುವುದು ಇದೇ ಮೊದಲು. ಇದಕ್ಕೇನು ಶಿಕ್ಷೆ ಎಂದುಕೊಂಡ ರಾಮನು, ಇವನಿಗೆ ಯಾವ ಶಿಕ್ಷೆ ಕೊಡಲಿ, ನೀನೇ ಹೇಳು ಎಂದು ನಾಯಿಯನ್ನು ಕೇಳಿದ. ನಾಯಿ ಹೇಳ್ತು, ಪ್ರಜಾ ಪರಿಪಾಲಕ ರಾಮ, ನನ್ನ ಹತ್ತಿರ ಒಂದು ಉಪಾಯ ಇದೆ. ಎಂತಹ ಶಿಕ್ಷೆ ಕೊಡಬೇಕು ಅಂದ್ರೆ, ಇಲ್ಲೇ ಹತ್ತಿರದಲ್ಲಿ ಕಾಲಂಜರಗಿರಿ ಎನ್ನುವ ಪ್ರಸಿದ್ಧವಾದ ದೇವಸ್ಥಾನವಿದೆ, ಅಲ್ಲಿನ ಧರ್ಮಾಧಿಕಾರಿಯಾಗಿ ಇವನನ್ನು ನೇಮಿಸಬೇಕು ಅಂತು. ಈ ತೀರ್ಪನ್ನು ಕೇಳಿದ ಸಭಿಕರೆಲ್ಲರೂ ತುಂಬಾ ಆಶ್ಚರ್ಯವಾಯಿತು. ತಪ್ಪು ಮಾಡಿದವನಿಗೆ ಧರ್ಮದರ್ಶಕ ಸ್ಥಾನವೇ ಎಂದುಕೊಂಡ್ರೆ, ರಾಮ ಮರು ಮಾತನಾಡದೆ ನಾಯಿ ಹೇಳಿದಂತೆ ಸರ್ವಸಿದ್ಧಿ ಸನ್ಯಾಸಿಗೆ ಧರ್ಮಾಧಿಕಾರಿ ಪಟ್ಟವನ್ನು ಕೊಟ್ಟು
ಗೌರವದಿಂದ ಆನೆ ಮೇಲೆ ಕೂರಿಸಿ ಕಾಲಿಂಜಲ್ ಮಠಕ್ಕೆ ಕಳಿಸಿದ. ಸರ್ವಸಿದ್ಧಿ ಸನ್ಯಾಸಿ ಇದರಿಂದ ಖುಷಿಯಾಗಿ ಒಳಗೊಳಗೆ ಸಂತೋಷಗೊಂಡ ಮಠಕ್ಕೆ ಹೋದ. ಆಮೇಲೆ ಸಭಿಕರ ಕುತೂಹಲಕ್ಕೆ ನಿನಗೆ ಹೊಡೆದ ಆ ಸನ್ಯಾಸಿಗೆ ಗೌರವದ ಧರ್ಮಾಧಿಕಾರಿಯಾಗುವಂತ ಶಿಕ್ಷೆ ಕೊಟ್ಟ ಹಿಂದಿನ ಕಾರಣ ಕೇಳ್ತಾನೆ. ನಾಯಿ ಹೇಳ್ತದೆ, ಹಿಂದಿನ ಜನ್ಮದಲ್ಲಿ ಈ ಮಠಕ್ಕೆ ನಾನೇ ಮುಖ್ಯ ಮಹಂತನಾಗಿದ್ದೆ, ಇದರಿಂದಾಗಿಯೇ ನನಗೆ ನಾಯಿ ಜನ್ಮ ಬಂದಿದೆ ಎಂದಾಗ ರಾಮ ಆಶ್ಚರ್ಯದಿಂದ ಯಾಕೆ ಎಂದು ಕೇಳ್ತಾನೆ. ಅದಕ್ಕೆ ನಾಯಿ ಹೇಳ್ತೆ, ನನ್ನ ಮತ್ತು ಜನರ ಆಧ್ಯಾತ್ಮಿಕ ಕಲ್ಯಾಣ ಉದ್ದೇಶ ಇಟ್ಟುಕೊಂಡು ನನ್ನನ್ನು ಕಾಲಿಂಜಲ್ ಮಠದ ಧರ್ಮಾಧಿಕಾರಿಯಾಗಿ ಮಾಡಿದ್ದರು. ಅಂದ್ರೆ ಹಿಂದಿನ ಜನ್ಮದಲ್ಲಿ ನಾನು ಸಹ ಒಳ್ಳೆ ಉದ್ದೇಶಕ್ಕೆ ಧರ್ಮಾಧಿಕಾರಿಯಾದೆ ಮತ್ತು ಮಠದ ಅಭಿವೃದ್ಧಿಗೆ ಜನಗಳು ಸಂತೋಷವಾಗಿರಲು ಶ್ರಮ ವಹಿಸಿ ಕೆಲಸ ಮಾಡಿದೆ. ಇದನ್ನೆಲ್ಲ ನೋಡಿದ ಜನ ನನ್ನನ್ನ ತಮ್ಮ ಗುರು ಎಂದು ತಿಳಿದು ಅದೆಷ್ಟು ಮರ್ಯಾದೆ ಕೊಡ್ತಿದ್ರು ಅಂದ್ರೆ, ನಾನು ಹೇಳಿದ್ದೇ ವೇದವಾಕ್ಯ, ನಾನು ಮಾಡಿದ್ದೇ ಶಾಸನ ಆಯಿತು. ನಾನೇನು ಅಂತ ಗನಂದಾರಿ ಕೆಲಸ ಮಾಡಿಲ್ಲ ಎಂದು ನಾನು ಅಂದುಕೊಂಡ್ರು ಜನ ಮಾತ್ರ ನಾನು ಹೇಳಿದ್ದನ್ನೇ ಕೇಳತೊಡಗಿದರು. ಇದರಿಂದ ನನ್ನ ಮನಸ್ಸು ವಿಚಲಿತವಾಯಿತು. ನಂತರದ ದಿನಗಳಲ್ಲಿ ನಾನು ಅಹಂಕಾರದಿಂದ ಮೆರೆದೆ. ನಾನು ಸರ್ವಶ್ರೇಷ್ಠ ವ್ಯಕ್ತಿ ಎಂದು ಬೀಗಿದೆ. ನನ್ನ ಅವಶ್ಯಕತೆಗೆ ಅನುಕೂಲವಾಗುವಂತೆ ಏನೇನ್ ಬೇಕು ಎಲ್ಲವನ್ನು ಜನಗಳಿಂದ ಕೇಳಿ ಪಡೆದುಕೊಂಡೆ. ದಿನೇ ದಿನೇ ಹೆಚ್ಚಾಗುತ್ತಿರುವ ಹೆಸರು, ಕೀರ್ತಿ, ಅಧಿಕಾರ ನನ್ನನ್ನು ಮತಿಭ್ರಷ್ಟನಾಗಿ ಮಾಡಿಸಿತು. ತಪ್ಪು ಮಾಡುತ್ತಿದ್ದೇನೆ ಎಂದು ಗೊತ್ತಿದ್ರೂ ಮಠದ ದೊಡ್ಡ ಮಹಾಂತನ ಸೋಗು ಹಾಕೊಂಡು ಓಡಾಡ್ತಿದ್ದೆ. ನನ್ನ ನೈತಿಕತೆ ಕಾಲ ಕಸವಾಯಿತು. ದರ್ಪ, ಅಧಿಕಾರ, ಗೌರವ ಮತ್ತು ಅಹಂಕಾರದಲ್ಲಿ ಮುಳುಗಿ ಬಹುದೂರ ಸಾಗಿ ಕೆಸರಿದ ಹೊಂಡದಲ್ಲಿ ಮುಳುಗ್ಬಿಟ್ಟೆ. ಆದರೆ ಮತ್ತೆಂದೂ ಮೇಲೆ ಬರಲು ಆಗಲಿಲ್ಲ. ಹೋದ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಈಗ ನಾಯಿಯಾಗಿ ಜನ್ಮ ತಾಳಿ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ಈಗ ನನಗೆ ಹೊಡೆದ ಸರ್ವಸಿದ್ಧಿ ಸನ್ಯಾಸಿ ಕೂಡ ಈ ಜನ್ಮದಲ್ಲಿ ಧರ್ಮಾಧಿಕಾರಿಯಾಗಿ ಮೆರೆಯಲಿ, ಮುಂದಿನ ಜನ್ಮದಲ್ಲಿ ನನ್ನ ಹಾಗೆ ನಾಯಿಯಾಗಿ ಹುಟ್ಟಿ ಶಿಕ್ಷೆ ಅನುಭವಿಸಲಿ ಎಂದಿತು. ರಾಮನು ಅದು ಹೇಗೆ ಹೇಳ್ತೀಯ ನೀನು ಅಂತ ಹೇಳ್ತಾನೆ. ಅದಕ್ಕೆ ಅವನು ಒಳ್ಳೆ ಕೆಲಸ ಮಾಡಬಹುದಲ್ವಾ ಅಂತಾನೆ. ಅದಕ್ಕೆ ಸಾಧ್ಯವೇ ಇಲ್ಲ. ಅಧಿಕಾರ ಬರುವವರೆಗೆ ಹಾಗೆ, ಅಧಿಕಾರ ಬಂದ ಮೇಲೆ ಆಮೇಲೆ ನೆತ್ತಿಯೇರುತ್ತೆ. ಇದರಿಂದ ಯಾರು ಹೊರತಾಗಿರಲು ಸಾಧ್ಯ ಇಲ್ಲ ಎಂದಿತು. ನಾಯಿಯ ಬುದ್ಧಿವಂತಿಕೆಯ ಮಾತು ಕೇಳಿ ರಾಮನು ಹಾಗೂ ಸಭಿಕರು ಜೋರಾಗಿ ನಕ್ಕರು. ಸಾರಾಂಶ: ಬೇವಿನ ಕಾಂಡಕ್ಕೆ ಜೇನುತುಪ್ಪ ಹಚ್ಚಿದ್ರು, ಹಾವಿಗೆ ಹಾಲನ್ನು ಎರೆದ್ರು, ದುರ್ಜನರು ಗಂಗೆಯಲ್ಲಿ ಸ್ನಾನ ಮಾಡಿದ್ರು ಯಾವ ಸ್ವಭಾವ ಕೂಡ ಬದಲಾಗದು. ಇದಿಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸುತ್ತೇನೆ ಮೇಡಮ್. ವೇದವತಿ ಮೇಡಮ್, ತುಂಬಾ ಚೆನ್ನಾಗಿತ್ತು ಮೇಡಮ್ ಕತೆ, ತುಂಬಾ ಚೆನ್ನಾಗಿತ್ತು. ತನ್ನೇಗೌಡ್ರ ಕಮೆಂಟ್, ರಮೇಶ್ ಸರ್ ಕಮೆಂಟ್. ಮೇಡಮ್ ವೇದವತಿ ಮೇಡಮ್, ನೀವು ಈ ವೇದಿಕೆಗೆ ಒಂದು ಪ್ರೋತ್ಸಾಹ ಮೇಡಮ್. ನಿಮ್ಗೆ ಕೇಳೋದೇ ಒಂದು ಸೌಭಾಗ್ಯ. ನೀವು ಕೇಳ್ತಾ ಇದ್ರೆ 2 ಅವರ್ ಆಗ್ಲಿ, 3 ಅವರ್ ಆಗ್ಲಿ, 4 ಅವರ್ ಆಗ್ಲಿ ಕಂಟಿನ್ಯೂಸ್ ಆಗಿ ಇದಕ್ಕೆ ನೀವು ಬೇಡ ಇದು ಕಮೆಂಟ್ ಹೇಳೋದಲ್ಲ. ತುಂಬಾ ಅದ್ಭುತವಾಗಿತ್ತು ನಿಮ್ದು ವಿಚಾರಗಳು, ವಿಚಾರಧಾರೆ ಇದೆಯಲ್ಲ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ತುಂಬಾ ಫಸ್ಟ್ ಕ್ಲಾಸ್ ಆಗಿತ್ತು. ಮಾಸ್ಟರ್, ಇನ್ನೇ ಯಾರಾದ್ರೂ ಹಾಡು ಹೇಳೋರಿದ್ದೀರಾ? ಗೀತಾ ಶಿವಪುತ್ರ ಮೇಡಮ್, ಪ್ರಸನ್ನ ಕುಮಾರಿ ಮೇಡಮ್, ವಿಡಿಯೋ ಸಣ್ಣಗೌಡ್ರು ಹಾಡ್ತಾರೆ. ಹಾಡು ಹೇಳಿ. ಸುಧಾ ಮೇಡಮ್ ಸಣ್ಣಗೌಡ್ರು ಹಾಡ್ತಾರೆ ನೋಡಿ. ಸಣ್ಣಗೌಡ್ರು ಸರ್. ಗೀತಾ ಶಿವಪುತ್ರ ಮೇಡಮ್ ಬನ್ನಿ ಹೊರಗಡೆ, ತೆರೆಯಿಂದ ಇದ್ದೀರಲ್ಲ ಬನ್ನಿ. ಪ್ರಸನ್ನ ಕುಮಾರಿ ಮೇಡಮ್, ಪ್ರತಿಯೊಬ್ರು ಎಲ್ಲ ಬರ್ಬೇಕು ಪಿಚ್ಚೆ. ಸಂಪಿಗೆ ಮರದ ಹಸುರೆಳೆ ನಡುವೆ, ಹಸುರೆಳೆ ಅಲ್ಲ ಹಸಿರೆಲೆ ನಡುವೆ ಹಾಡಿತ್ತು
ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನೆಯ ಗೆಳೆಯರ ಕರೆದ ಅದ ಕೇಳಿ ನಾ ಮೈ ಮರೆತೆ, ಸ್ವರವೊಂದು ಆಗಲೇ ಕಲಿತೆ, ಹಾಡಿದೆ ಈ ಕವಿತೆ, ನಾ ಹಾಡಿದೆ ಈ ಕವಿತೆ. ಥ್ಯಾಂಕ್ ಯು ಹಾಡಿ. ಪ್ರಸನ್ನ ಕುಮಾರಿ ಮೇಡಮ್ ಕಂಟಿನ್ಯೂ ಮಾಡಿ, ಚೆನ್ನಾಗಿದೆ ಗೊತ್ತಿದ್ರೆ. ನನ್ನ ಹತ್ರ ಸಾಹಿತ್ಯ ಇಲ್ಲ ಸರ್, ಹಾಡ್ಬೋದಾಗಿತ್ತು. ಹೌದಾ? ನೀವ್ ಇಲ್ಲ, ಹೇಳಿದ್ರಲ್ಲ ಅಂತ ಜೊತೆಗೆ ಹೇಳಿದ್ದು. ಪ್ರಸನ್ನ ಕುಮಾರಿ ಮೇಡಮ್ ಕಬೀರ್ ದೋಹೆ ಹೇಳಿ, ತುಂಬಾ ಚೆನ್ನಾಗಿ ಹೇಳ್ತೀರಾ. ಅಯ್ಯೋ ಕಬೀರ್ ದೋಹೆ ನನ್ನ ಹತ್ರ ಬುಕ್ಸ್ ಇದೆ ಅಷ್ಟೇ. ನಾನು ಒಂದು ಕಬೀರ್ ದೋಹೆ ಬರ್ದಿದ್ದೆ, ಬುಕ್ಕಲ್ಲಿದೆ. ಒಂದು ಯಾವುದು, ಒಂದು ಭಕ್ತಿಗೀತೆ ಹೇಳೋಣವಾ? Yes, ಹೇಳಿ. ಅವಶ್ಯ ಹೇಳಿ. ಹಲೋ. ಹೇಳಿ ಅಲ್ಲ madam, ಹೇಳಿ ಕೇಳ್ತಾ ಮೇಡಮ್, ಹೇಳಿ ಪ್ರಸನ್ನ ಕುಮಾರಿ ಮೇಡಮ್ ಹೇಳಿ. ಆ ಜೀವ ಕುಸುಮಾವಿದು ಮೀಸಾಲು ನಿನಗೆ, ನೇಸರನ ಹೊಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೋಂಕಾದ ಮುನ್ನ, ಉದ್ಧರಿಸು ದೇವಾ ದೇವಾದಿದೇವಾ, ಉದ್ಧರಿಸು ದೇವಾ ದೇವಾದಿದೇವಾ. ಜೀವ ಕುಸುಮಾವಿದು ಮೀಸಾಲು ನಿನಗೆ, ನೇಸರನ ಹೊಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೋಂಕಾದ ಮುನ್ನ, ಉದ್ಧರಿಸು ದೇವಾ ದೇವಾದಿದೇವಾ. ಬೇಡಾನ ಕೊಂಡೊಯ್ದೆ ಕೈಲಾಸದೆಡೆಗೆ, ಕೋರಂಬು ಎಸೆದ ನರನಿಗೆ ಒಲಿದೆ. ಬೇಡಾನ ಕೊಂಡೊಯ್ದೆ ಕೈಲಾಸದೆಡೆಗೆ, ಕೋರಂಬು ಎಸೆದ ನರನಿಗೆ ಒಲಿದೆ. ಭಕ್ತಿಯ ಪ್ರಿಯ ನೀನು, ಭಕ್ತಿಯ ಪ್ರಿಯ ನೀನು, ಭಕ್ತಾರ ಪ್ರಿಯ ನೀನು, ಉದ್ಧರಿಸು ದೇವಾ ದೇವಾದಿದೇವಾ, ಉದ್ಧರಿಸು ದೇವಾ ದೇವಾದಿದೇವಾ. ಜೀವ ಕುಸುಮಾವಿದು ಮೀಸಾಲು ನಿನಗೆ, ನೇಸರನ ಹೊಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೋಂಕಾದ ಮುನ್ನ, ಉದ್ಧರಿಸು ದೇವಾ ದೇವಾದಿದೇವಾ. ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ, ಪಾತಾಳದಿಂದಾಚೆ ನಿನ್ನಯ ಚರಣ, ಬ್ರಹ್ಮಾಂಡದಿಂದಾಚೆ ನಿನ್ನಯ ಮುಕುಟ, ಪಾತಾಳದಿಂದಾಚೆ ನಿನ್ನಯ ಚರಣ. ಭಕ್ತಿಯ ಪ್ರಿಯ ನೀನು, ಭಕ್ತಾರ ಪ್ರಿಯ ನೀನು, ಉದ್ಧರಿಸು ದೇವಾ ದೇವಾದಿದೇವಾ, ಉದ್ಧರಿಸು ದೇವಾ ದೇವಾದಿದೇವಾ. ಜೀವ ಕುಸುಮಾವಿದು ಮೀಸಾಲು ನಿನಗೆ, ನೇಸರನ ಹೊಂಗಿರಣ ಮೂಡುವ ಮುನ್ನ, ಸುಳಿಯುವ ತಂಗಾಳಿ ಸೋಂಕಾದ ಮುನ್ನ, ಉದ್ಧರಿಸು ದೇವಾ ದೇವಾದಿದೇವಾ, ದೇವಾದಿದೇವಾ ದೇವಾದಿದೇವಾ. ಪ್ರಸನ್ನ ಮೇಡಮ್ ತುಂಬಾ ಚೆನ್ನಾಗಿತ್ತು ಹಾಡು, ಥ್ಯಾಂಕ್ ಯು ಸುಧಾ ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ. ಓಕೆ ಮೇಡಮ್. ಪ್ರಸನ್ನ ಕುಮಾರಿ ಮಾಸ್ಟರ್ ಮೇಡಮ್ ಸಿಂಗ್ ತಮ್ಮಲ್ಲಿ ಯಾರಾದ್ರೂ ಹಾಡು ಹೇಳ್ತೀರಾ? ತುಂಬಾ ಚೆನ್ನಾಗಿತ್ತು. ಹೌದು. ಪ್ರತಿ ವಾರ ಈ ತರದ ಹೊಸ ಹೊಸ ಸಾಹಿತ್ಯ ಇರ್ತಕ್ಕಂತ ಪದಗಳನ್ನ ಕಲ್ಕೊಂಡು ಪ್ರತಿ ವಾರನು ಕೂಡ ತಾವು ಸಿದ್ಧರಾಗಿರಿ ಮೇಡಮ್. ತಮ್ಮ ವಯಸ್ಸು ಚೆನ್ನಾಗಿರುತ್ತೆ, ಈ ತರ ಯಾರೆಲ್ಲ ಕಂಠ ಚೆನ್ನಾಗಿರುತ್ತೆ ಪ್ರತಿಯೊಬ್ರು ಕೂಡ ನಿಮ್ಗೆ ಒಂದು ಅವಕಾಶ ಇದ್ದು ಅಂದ್ರೆ ನಿಮ್ಮ ವಿಶುದ್ಧಿ ಚಕ್ರ ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ, ಜೊತೆಗೆ ಒಂದು ಇಂಪಾದ ಒಂದು ಧ್ವನಿ ಮುಖಾಂತರ ನೀವು ಸಂಗೀತ ಕೊಟ್ಟಾಗ ಕೇಳುಗರಲ್ಲೂ ಕೂಡ ಒಂಥರದ ಮೈ ಪುಳಕ ಆಗುತ್ತೆ ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಎಸ್, ಆ ತರದವ್ರು ಎಲ್ಲರೂ ಕೂಡ ಪ್ರತಿ ವಾರನೂ ಪ್ರಯತ್ನ ಪಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಸ್, ಶಿವರತ್ನ ಮೇಡಮ್ ಅವರಿಗೆ ಸರ್ ನೀವೊಂದು ಆಡಿಯೋ ಸರ್, ನಿಮ್ ವಾಯ್ಸು ಚೆನ್ನಾಗಿದೆ.
ನೋಡೋಣ. ಹೇಳಿ ಮೇಡಮ್, ಹೊಸಬ್ರೆಲ್ಲರೂ ಇವತ್ತು ಮಾತಾಡ್ಲಿ, ಲಾಸ್ಟ್ಗೆ ಹೇಳ್ತೀನಿ. ಓಕೆ ಸರ್. ಶಿವರತ್ನ ಮೇಡಮ್ ಹೇಳಿ, ಅನ್ಮಿಟ್ ಕೊಟ್ಟಿದ್ದೀನಿ ನೋಡಿ. ಓಂಕಾರಾರೋಪ ಶಿವನೇ ನಿನಗೆ ಅಭಿವಂದನೆ, ಕೈಲಾಸ ನಿವಾಸ ಹರನೇ ನಿನ್ನ ಚರಣ ಕೊಂದನೆ, ಬಿಡೆ ನಿನ್ನ ಪಾದವ ನಾನು ನೀಡೆ ಮಗೆ ಮುಕ್ತಿಯ ನೀನು. ಓಂಕಾರಾರೂಪ ಶಿವನೇ ನಿನಗೆ ಅಭಿವಂದನೆ, ಅನುದಿನವೋ ಭಜಿಪೆವು ಬಿಡದೆ ನಿನ್ನ ಪಾದ ಸೇವೆಯ, ಕನಸೊಳುಗೆ ಕಂಡೆನು ನಾನು ನಿನ್ನಯ ಪ್ರತಿರೂಪವ, ಅನುದಿನವೋ ಭಜಿಪೆವು ಬಿಡದೆ ನಿನ್ನ ಪಾದ ಸೇವೆಯ, ಕನಸೊಳುಗೆ ಕಂಡೆನು ನಾನು ನಿನ್ನಯ ಪ್ರತಿರೂಪವ, ಹಾಲ್ಜೇನು ಸಕ್ಕರೆ ತುಪ್ಪ ತರತರ ನೈವೇದ್ಯವ, ಎತ್ತುವೆ ಕರ್ಪೂರದಾರತಿ ಶ್ರೀಗಂಧದ ಧೂಪವ, ರುದ್ರಾಕ್ಷಿಯ ಸರವನ್ನು ಧರಿಸಿ ನಾಗೇಶನ ಕೊರಳೊಳಗಿರಿಸಿ, ರುದ್ರಾಕ್ಷಿಯ ಸರವನ್ನು ಧರಿಸಿ ನಾಗೇಶನ ಕೊರಳೊಳಗಿರಿಸಿ, ಪದ್ಮಾಸನ ರೂಢ ದಿವ್ಯ ತೇಜ ಸುಪ್ರಕಾಶ, ಓಂಕಾರಾರೂಪ ಶಿವನೇ ನಿನಗೆ ಅಭಿವಂದನೆ, ಕಾಶಿ ನಗರವೇ ನಿನಗೆ ಭೂಲೋಕದ ವಾಸವು, ಋಷಿ ಜಂಗಮ ಯೋಗೀಶ್ವರರೇ ನಿನ್ನಯ ಆರಾಧಕರು, ಕಾಶಿ ನಗರವೇ ನಿನಗೆ ಭೂಲೋಕದ ವಾಸವು, ಋಷಿ ಜಂಗಮ ಯೋಗೀಶ್ವರರೇ ನಿನ್ನಯ ಆರಾಧಕರು, ವಾದ್ಯಗಳ ಡಮರು ನಿನಾದ ನಿನಗೆ ಶುಭಾಶಯವು, ಹರಿಯುವ ಗಂಗಾ ಜಲವೇ ಆಕರ್ಷಣ ಅಭಿಷೇಕವು, ನಂದೀಶನೆ ವಾಹನನಾಗಿ ದಾಕ್ಷಾಯಿಣಿ ಪ್ರಿಯ ಸತಿಯಾಗಿ, ಶಯನ ಮಂಜುನಾಥ ನಿನ್ನ ಪಾದ ಬಿಡೆನು, ಓಂಕಾರಾರೂಪ ಶಿವನೇ ನಿನಗೆ ಅಭಿವಂದನೆ, ಕೈಲಾಸ ನಿವಾಸ ಹರನೇ ನಿನ್ನ ಚರಣ ಕೊಂದನೆ. ನಮಸ್ಕಾರ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಸೂಪರ್ ಸೂಪರ್. ಚೆನ್ನಾಗಿದೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಈ ಹಾಡಿಗೆ ಹೇಳಿದ್ರಲ್ವಾ ನೀವು? ಅಂದ್ರೆ ಕಲ್ತಿದ್ದು ದೇವರ ನಾಮಕದಲ್ಲಿ ಕಲ್ತಿದ್ದು ಮೇಡಮ್ ಇದು. ಹೌದು, ಅದೇ ರಾಗ ಬರುತ್ತೆ, ಅಂದ್ರೆ ಅದೇ film ರಾಗ ಬರುತ್ತೆ. ಅದು ಆ ತರ ಬರುತ್ತೆ. ಹೌದು. ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಖುಷಿ ಆಯ್ತು. ಕರ್ಣಾನಂದ ಇವತ್ತು ಸುಧಾ ಮೇಡಮ್ ಇವತ್ತು ಕರ್ಣಾನಂದ. ಹಾ ನೀವ್ ಇನ್ನೊಂದು ಕಬೀರ್ದು ಹೇಳಿ, ಕ್ಲಾಸ್ ಕ್ಲೋಸ್ ಮಾಡ್ಬಿಡೋಣ. ಮೇಡಮ್ ಜೀರೋ ಇದೆಯಲ್ಲ, ಇಲ್ಲ ಅದು ಜೀರೋ ಇದೆಯಲ್ಲ ಅವರು. ಝೀರೋ ಯಾರು? ಝೀರೋ ಮಾಸ್ಟರ್ಸ್ ಓಪನ್ ಮಾಡ್ಕೊಳ್ಳಿ, ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಆಪ್ಷನ್ ಕೊಟ್ಟಿದ್ದೀನಿ ನೋಡಿ. ಝೀರೋ ಯಾರು? ಇಲ್ವೇನೋ ಅನ್ಸುತ್ತೀರಿ. ಇಲ್ಲ ಅನ್ಸುತ್ತೆ, ಎಲ್ಲ ಆನ್ ಮಾಡಿ ಹೋಗಿದ್ದಾರೆ. ಒಂದೊಂದ್ ಶನಿವಾರ ಒಂದೊಂದ್ ಹಾಡ್ ಹೇಳೋಣ. ಹಿಂಗೆ ಈಗ ಮುಂದಿನ ಶನಿವಾರ ಒಂದ್ ಜನಪದ ಗೀತೆ,
ನೆಕ್ಸ್ಟ್ ಒಂದು ಭಾವಗೀತೆ, ಇನ್ನೊಂದ್ ನೆಕ್ಸ್ಟ್ ಒಂದು ಅನುವಾದದ ಗೀತೆ, ಈ ತರ ಸರ್ ಒಬ್ರು ತುಂಬಾ ಚೆನ್ನಾಗಿ ಎಲ್ಲಾರ್ಗು ಎನ್ಕರೇಜ್ ಕೊಡ್ತಾ ಇದ್ದಾರೆ. ಸಣ್ಣಗೌಡ್ರು ಸರ್. ಅವರು ಆಡ್ತಾರೆ. ಅವರು ಓಕೆ ಓಕೆ ಸರ್ ನೀವ್ ಇನ್ನೊಂದ್ ಹಾಡ್ ಹೇಳಿ, ಕ್ಲಾಸ್ ಕ್ಲೋಸ್ ಮಾಡ್ಬಿಡೋಣ. ಹೌದು ಮೇಡಮ್, ನಮ್ಗೆ ಎಲ್ಲರೂ ಈ ತರ ಅವಕಾಶ ಹಾಡಿ ಅಂತ ಯಾರು ಕೇಳಲ್ಲ ಮೇಡಮ್, ಯಾರು ಕೇಳಲ್ಲ. ಅಯ್ಯೋ ಮಾಡ್ತಾ ಇದ್ರೆ ಸಾಕ್ ಸುಮ್ನಿರು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಎನ್ಕರೇಜ್ ಕೊಡ್ಬೇಕಾದ್ರೆ ನಾವ್ ಹಾಡೋದಕ್ಕೆ ಖುಷಿ ಆಗುತ್ತಲ್ಲ ಮೇಡಮ್. ಹೌದೌದು. ಎಸ್, ಇಲ್ಲ ಸಮಯ ಮೇಡಮ್, ಆಯ್ತಾ ಚೆನ್ನಾಗಿ ಮೇಡಮ್? ಹೇಳಿದ್ರಿ ನೀವು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಮೇಡಮ್ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಆಕ್ಚುಲಿ ನೀವು ಸರಸ್ವತಿ ಮೇಡಮ್ ಬಂದಿದ್ದಾರೆ ನೋಡಿ, ಅವ್ರೇನೋ ಹೇಳ್ತಾರೆ ನೋಡಿ ಕಾಣಿಸುತ್ತೆ. ಸರಸ್ವತಿ ಮೇಡಮ್, ಅವರೇ ಅನ್ಮ್ಯೂಟ್ ಮಾಡ್ಕೊಂಡಿದ್ರು ಅನ್ಸುತ್ತೆ ರೀ, ಮತ್ ಮ್ಯೂಟ್ ಮಾಡ್ಕೊಂಡ್ರೆ. ಆಪ್ಷನ್ ಇದೆ ಸರ್, ಎಲ್ಲರಿಗೂ ಕೊಟ್ಟಿದ್ದೀನಿ. ಎಸ್ ಎಸ್ ಓಕೆ ಮಾಸ್ಟರ್, ಯಾರಾದ್ರೂ ಹೇಳ್ತೀರಾ? ಸಮಯ ಆಗಿದೆ, 4:15 ಆಯ್ತು. ಸುಮಾ ಎಸ್ ಮೇಡಮ್ ಹೇಳಿ. ಸುಮಾ ಎಸ್ ಮೇಡಮ್ ಲೆಫ್ಟ್ ಆದ್ರಾ? ಮೇಡಮ್ ಒಂದೇ ಒಂದು ಹಾಡು ಹೇಳೋದಕ್ಕೆ ಟೈಮ್ ಇದೆಯಾ ಅಥವಾ ಇದಾಗತ್ತಾ? ಟೈಮ್ ಆಯ್ತಾ? ರಮೇಶ್ ಇಲ್ಲ ಅವರೇ, ಸರ್, ರಮೇಶ್ ಅವರೇ, ಈ ಹಾಡ ಒಂದೇ ಒಂದು ಹಾಡು ಹಾಡಿ ಹೇಳ್ಬಿಡ್ಲಾ? ಇರಿ ಒಂದ್ ನಿಮಿಷ. ರಮೇಶ್ ಅವರೇ, ಈ ಹಾಡಾಡಿ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ಬರಲ್ಲ? ರಮೇಶ್ ಸರ್ ಪ್ರಿಪೇರ್ ಆಗ್ರಿ, ಅಷ್ಟರಲ್ಲಿ ಮೇಡಮ್ ಹೇಳ್ತಾರೆ. ರಮೇಶ್ ಸರ್ ಪ್ರಿಪೇರ್ ಆಗಿ, ಅಷ್ಟರಲ್ಲಿ ಸರಸ್ವತಿ ಮೇಡಮ್ ಹೇಳ್ತಾರೆ. ಹೇಳಿ ಮೇಡಮ್, ಸರಸ್ವತಿ ಮೇಡಮ್. ಸರಸ್ವತಿ ಮೇಡಮ್ ಬೇಗ ಹೇಳಿ, ಟೈಮ್ ಆಗಿದೆ. ನೋ ರೆಸ್ಪಾನ್ಸ್. ಸುಧಾ ಮೇಡಮ್ ಹೇಳಿ. ಅದೇ ನೀವು, ನಾನು ಕಬೀರ್ ದೋಹೆನ ಅಷ್ಟ್ ಚೆನ್ನಾಗ್ ಬರಲ್ಲ ಅನ್ಸುತ್ತೆ, ನೋಡೋಣ. ಆದ್ರೆ ನಾನು ಪತ್ರಿಜಿ ದೋಹೆಗಳು ಅಂತ ಹೇಳಿ ಅದಕ್ಕೊಂದು ಹೆಸರಿಟ್ಟಿದ್ದೀನಿ. ಅದಕ್ಕೆ ನಮ್ಮ ನುಡಿತಾರಲ್ಲ, ಅದಕ್ಕೆ ಒಂದೇ ಒಂದು ಹೇಳ್ತೀನಿ ಅಷ್ಟೇ, ಕಬೀರ್ ದೋಹೆ. ಅಂದ್ರೆ ಅದನ್ನ ನಾನು ಅನುವಾದ ಮಾಡಿರೋದು ಬೇರೆ ತರಗೆ. ಯಾವುದು ಅಂದ್ರೆ, ಆಡುವ ನುಡಿ ಹಿಂದಿರಬೇಕು ಎಂಬ ಬೀರದ ದೋಹೆಗೆ ಅವರಲ್ಲಿ ಕ್ಷಮೆ ಕೇಳುತ್ತಾ, ನುಡಿಯುವ ನುಡಿ ಎಂತಿರಬೇಕು, ಅಭಿನವ ಗುರುಗಳು ನುಡಿದಂತೆ. ನುಡಿಯುವ ನುಡಿ ಎಂತಿರಬೇಕು, ಅಭಿನವ ಗುರುಗಳು ನುಡಿದಂತೆ. ಎಲ್ಲರ ಬದುಕು ಬೆಳಗಂತ ಶ್ರೀಗಳು ನುಡಿವರಲ್ಲ, ಪತ್ರಿಜಿ ಶ್ರೀಗಳು ನುಡಿವರಲ್ಲ. ಈ ರೀತಿ ಬರ್ದಿರೋದು. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಮೇಡಮ್, ತುಂಬಾ ಚೆನ್ನಾಗಿತ್ತು. ಅದ್ರದ್ದು ಇದು ಮಾಡಿರೋದನ್ನು ತುಂಬಾ ಚೆನ್ನಾಗಿತ್ತು. ಕಬೀರ್ ದೋಹೆಗೂ ಪತ್ರಿಜಿ ಗುರುಗಳಿಗೂ ಇದು ಮಾಡಿರೋದು ಚೆನ್ನಾಗಿತ್ತು ಮೇಡಮ್. ಥ್ಯಾಂಕ್ ಯು. ಎಸ್ ಪ್ರಸನ್ನ ಕುಮಾರಿ ಮ್ಯಾಮ್, ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದಂತಹ ಪತ್ರಿಜಿಯವರ ಬಗ್ಗೆ ಬರೆದಂತರಂತ ಕವನಗಳಾಗಿರ್ಬೋದು, ಕಬೀರ ದೋಹಿಗಳಾಗಿರ್ಬೋದು, ಹಾಡುಗಳನ್ನಾಗಿರ್ಬೋದು, ಮಹತಾರ್ ಫೌಂಡೇಶನ್ ಎಂಬ ವೇದಿಕೆಗೆ ಮಧ್ಯಾಹ್ನ ನಡೆಯುತ್ತಿರುವಂತ 3 ಗಂಟೆ ವೇದಿಕೆಗೆ ನೀವು ಇನ್ನಷ್ಟು ಒತ್ತು ತರಬೇಕು ವೇದಿಕೆಗೆ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಬನ್ನಿ ವೇದಿಕೆಗೆ. ಓಕೆ ಓಕೆ ಮೇಡಮ್. ಥ್ಯಾಂಕ್ ಯು ಗೀತಾ ಮ್ಯಾಮ್. ಥ್ಯಾಂಕ್ ಯು ಗೀತಾ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು. ಓಕೆ, ಸುಧಾ ಮ್ಯಾಮ್, ಮಾಸ್ಟರ್ಸ್ ಎಲ್ಲ ಮುಗಿತ ಅನ್ಸುತ್ತೆ ಮ್ಯಾಮ್, ಅಲ್ವಾ? ಹೌದು ಹೌದು. ಓಕೆ, ಮಾಸ್ಟರ್ ಕ್ಲಾಸ್ ಸಂಪನ್ನಗೊಳಿಸೋಣ. ಎಸ್ ಮ್ಯಾಮ್, ಅದ್ಭುತವಾಗಿ ಇವತ್ತು ಒಂದು 45 ನಿಮಿಷಗಳ ಕಾಲ ಮೌನ ಧ್ಯಾನವನ್ನ ಮಾಡಿದ ಮಾಸ್ಟರ್ಸ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ,
ಅದೇ ರೀತಿ ಸುಧಾ ಮ್ಯಾಮ್ ಇವತ್ತು ಮೊಟ್ಟ ಮೊದಲಿಗೆ ನಿರೂಪಣೆ ಮಾಡ್ತಾ, ಅದೇ ರೀತಿ ಹೋಸ್ಟಿಂಗ್ ಅಂತೂ ನಡೀತಾನೆ ಇದೆ ಅವ್ರದ್ದು ನಿರಂತರವಾಗಿ. ಹಾಗಾಗಿ ಅವ್ರಿಗೂ ಸಹ ಎಲ್ಲರ ಪರವಾಗಿ, ವೇದಿಕೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಸುಧಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸುಧಾ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ನೀವು ನನ್ಗೆ ಇಲ್ಲಿ ಅವಕಾಶ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಾನು ಥ್ಯಾಂಕ್ ಯು ಹೇಳ್ಬೇಕು. ಥ್ಯಾಂಕ್ ಯು ರಂಗನಾಥ್ ಸೋ ಮಚ್. ಗುರೂಜಿಗೂ, ಎಲ್ಲರೂ ಗೀತನ್ಗೂ. ಸೇರ್ಕೊಂಡು ವೇದಿಕೆಯಲ್ಲಿ ನಡೆಸ್ಕೊಂಡು ಹೋಗೋದು ಮ್ಯಾಮ್ ಇಲ್ಲಿ. ಹಾಗಾಗಿ ಎಲ್ಲರಿಗೂ ಅದೇ. ಅವಕಾಶ ಇದೆ ಬರ್ಲಿಕ್ಕೆ, ಎಲ್ರಿಗೂನು ಎಲ್ಲಾ ಮಾಸ್ಟರ್ಸ್ ಮುಂದೆ ಬರ್ಬೇಕು ಇದೇ ರೀತಿ. ಥ್ಯಾಂಕ್ ಯು ಸೋ ಮಚ್ ಸುಧಾ ಮ್ಯಾಮ್. ಕಾರ್ಯಕ್ರಮ ಸಂಪನ್ನಗೊಳಿಸಿ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಕ್ಲೋಸ್ ಮಾಡ್ತೀನಿ. ಎಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಆಲ್ ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್.